ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗಣಾಕ್ಷಿ ಟಿವಿ ಕನ್ನಡ. ನಾನು ಸಂತೋಷ್. ಇವತ್ತು ನಮ್ಮ ಜೊತೆ ರೈಡ್ ಸಿನಿಮಾ ತಂಡ ಇದೆ. ಬನ್ನಿ ಸಿನಿಮಾ ತಂಡವನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಸಿನಿಮಾದ ಹೀರೋ ವೆಂಕಟೇಶ್, ಅದು ಬೆಂಕಿ ಅಂತ ಕೂಡ ಕರೀತಾ ಇದ್ದಾರೆ. ಸ್ವಲ್ಪ ಫ್ಯಾನ್ಸಿ ಆಗಿರ್ಲಿ ಅಂತ ಅಂದ್ಬಿಟ್ಟು ಬೆಂಕಿ ಅಂತ ಕರೀತಾ ಇದ್ವಿ. ಬೆಂಕಿ ಅವರೇ ನಮಸ್ಕಾರ. 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 ಸೊ ಹಾಗೆ ಸಿನಿಮಾದ ಹೀರೋಯಿನ್ ಕೂಡ ನಮ್ಮ ಜೊತೆ ಇದ್ದಾರೆ, ತನ್ವಿ ಅವರು. ತನ್ವಿ, ವೆಲ್ಕಮ್ ಟು ದ ಶೋ. ಹಾಗೆ ಸಿನಿಮಾದ ಡೈರೆಕ್ಟರ್ ಭಾನುತೇಜ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಸೊ ಫಸ್ಟ್ ಆಫ್ ಆಲ್, ರೈಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಈಗಾಗಲೇ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ಸಾಂಗ್ಗಳು ಕೂಡ ರಿಲೀಸ್ ಆಗಿದೆ. ಧ್ರುವ ಸರ್ಜಾ ಅವರ ಸಾಥ್ ಕೂಡ ಇದಕ್ಕೆ ಸಿಕ್ಕಿದೆ. ಅವರು ಸಾಂಗ್ನ ರಿಲೀಸ್ ಮಾಡಿ ಭರ್ಜರಿಯಾಗಿ ಯೂಟ್ಯೂಬಲ್ಲಿ ವ್ಯೂಸ್ ಕೂಡ ಕಂಡಿದೆ. ಬನ್ನಿ ಸಿನಿಮಾ ತಂಡವನ್ನ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಡೈರೆಕ್ಟರ್ನೇ ಮಾತಾಡಿಸ್ಕೊಳ್ಳೋಣ. ಸರ್, ಮೊದಲನೇದಾಗಿ ಈ ರೈಡ್ ಅಂತ ಸಿನಿಮಾ ಹೆಸರು ಬಂದಿದೆ ಹೇಗೆ? ರೈಡ್ ಅಂತ ಹೆಸರು ಏನು ಸಿಕ್ಕಿತ್ತು? ರೈಡ್ ಅಂದರೆ ಫಸ್ಟ್ ಇದಕ್ಕೆ ಬೇರೆ ಹೆಸರಿತ್ತು, N71 ಅಂತ. ಅದಾದಮೇಲೆ ನಾವು ರೈಡ್ ಅಂತ ಒಂದು ಆಪ್ಷನ್ ಎಲ್ಲ ಇಟ್ಕೊಂಡಿದ್ದೆ. ಅದು ಹೀರೋಗೆ ತುಂಬ ಇಷ್ಟ ಆಯಿತು. ಆಮೇಲೆ ಈ ಟೋಟಲ್ ಈ ಮೂವಿ ಜರ್ನಿಗೆ ಸಂಬಂಧಪಟ್ಟಿರೋದು. ಸೊ ಹಾಗಾಗಿ ರೈಡ್ ಆ್ಯಪ್ಟ್ ಆಗುತ್ತೆ ಅಂದ್ಬಿಟ್ಟು ರೈಡ್ ಅಂತ ಹೇಳಿ. ಸರ್, ಇದು ಟ್ರೈಲರ್ ನೋಡಿದಾಗ ಫಸ್ಟ್ ಓಪನ್ ಅಪ್ ಆಗದೇನೆ ಒಂದು ಸ್ವಲ್ಪ ಭಯ ಹುಟ್ಟಿಸುವಂಥ ಒಂದು ಟ್ರೈಲರ್ ಕಟ್ ಆಗಿದೆ. ಸೊ ಇದರಲ್ಲಿ ಲವ್ ಇದೆ, ರೊಮ್ಯಾನ್ಸ್ ಇದೆ, ಟ್ರಾವೆಲಿಂಗ್ ಇದೆ, ಸೊ ಜೊತೆಗೆ ಸಸ್ಪೆನ್ಸ್ ಕೂಡ ಇದೆ. ಸಿನಿಮಾ ಕಥೆನ ಜನಕ್ಕೆ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತಿದೆ ಸರ್? ಕತೆ ಏನಿಲ್ಲ ಸರ್, ಒಂದು ಆಲ್ಮೋಸ್ಟ್ ಇವಾಗ ಒಂದು ಕೂಲಾಗಿ ಹೋಗುತ್ತೆ ಕತೆ. ಒಂದು ಇಬ್ಬರು ಪ್ರೇಮಿಗಳು ಒಂದು ಜರ್ನಿ ಅಂತ ಹೊಡ್ತಾರೆ, ಒಂದು ಟ್ರಿಪ್ ಥರ ಮಾಡ್ತಾರೆ. ಸೊ ಅಲ್ಲಿ ಏನು ಅವಘಡ ಆಗುತ್ತೆ, ಫೈನಲಿ ಹೆಂಗೆ ಅವರು ಒಬ್ರಿಗೊಬ್ರು ಲವ್ ಮಾಡ್ತಾರೆ, ರೊಮ್ಯಾನ್ಸು, ಜರ್ನಿ ಅಂದಮೇಲೆಲ್ಲ ಇರುತ್ತಲ್ಲ. ಸೊ ಅದೊಂದು ಹೆಂಗೆ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಧ್ಯೆ ಏನು ಅವಘಡ ನಡೆಯುತ್ತೆ. ಸೊ ಫೈನಲಿ ಅದರಿಂದ ಆ ಡೇಂಜರಸ್ ಝೋನಿಂದ ಹೆಂಗೆ ಆಚೆ ಬರ್ತಾರೆ ಅನ್ನೋದೇ ಈ ಕತೆ ಸಹ. ಈಗ ನಾವು ರೈಡ್ ಹೋದಾಗ ನಮಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಿಮ್ಗೂ ನೀವು ರೈಡ್ ಹೋದಾಗ ಎಕ್ಸ್ಪೀರಿಯನ್ಸ್ ಆಗಿ ಈ ಕತೆ ಹುಟ್ಟಿದ್ದ ಹೇಗೆ? ಅಂದರೆ ತುಂಬ ನ್ಯೂಸ್ ಚಾನಲ್ಗಳು ನೋಡ್ತಿದ್ವಲ್ಲ, ಅದರಲ್ಲಿ ನಿಮಗೆ ಗೊತ್ತಲ್ಲ, ಎವ್ರಿಡೇ ಒಂದು ಈ ಪ್ರೇಮಿಗಳಿಗೆ ಅವಘಡ ಇದ್ದೇ ಇರುತ್ತೆ. ಅವರಲ್ಲೋದ್ರು, ಏನೋ ಆಯಿತು, ಕಿಡ್ನ್ಯಾಪ್ ಆದರು, ರೇಪ್ ಅಟೆಂಪ್ಟ್ ಆಯಿತು, ಮತ್ತು ಈ ಥರ ತುಂಬ ಕೇಸಸ್ ಬರ್ತಿದೆ ಅಲ್ವಾ. ಸೊ ಈ ರೀತಿ ಏಕಾಂತವಾಗಿ ಹೋದಾಗ ಸ್ವಲ್ಪ ಡೇಂಜರಸ್ ಝೋನ್ಗೆ ಹೋಗ್ಬೇಡಿ. ಮತ್ತು ಮಂಜುಮಲ್ ಬಾಯ್ಸ್ ಅಂತ ಒಂದು ಮಲಯಾಳಮಲ್ಲಿ ಬಂದು ನೋಡಿ, ಅಲ್ಲಿ ಹೋಗ್ಬೇಡಿ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಹಂಗೂ ಹೋಗ್ತಾರೆ. ಆ ಅವಘಡಕ್ಕೆ ಸಿಗಾಗ ರಿಯಲ್ ಇನ್ಸಿಡೆಂಟ್ ಆ್ಯಕ್ಚುಲಿ ಅದು. ಸೊ ಆ ಥರ ಒಂದು ಯಾವುದೇ ಒಂದು ಡೇಂಜರಸ್ ಝೋನ್ಸ್ ಇದ್ದರೆ ಅಲ್ಲಿ ಹೋಗ್ಬಿಡಿ. ಯಾವುದೇ ಕಾರಣಕ್ಕೆ ಈ ಪ್ರೇಮಿಗಳು ಜಾಸ್ತಿ ಹುಡುಕೋದೇ ಡೇಂಜರ್ ಝೋನು, ಪ್ರೈವೇಟ್ ಏರಿಯಾಗಳು ಹುಡುಕ್ತಾರೆ. ಹಾಗಾಗಿ ಅಂಥ ಝೋನ್ಗೆ ಹೋಗ್ಬೇಡಿ, ಸೇಫ್ಟಿ ಇರಲ್ಲ ನಿಮಗೆ. ಕೇರ್ಫುಲ್ಲಾಗಿ ಹೋಗಿ ಕೇರ್ಫುಲ್ಲಾಗಿ ಬಂದು ಮನೆಗೆ ಸೇರ್ಕೊಳ್ಳಿ ಅಂತ ಒಂದು ಮೆಸೇಜ್. ಅದರಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇರುತ್ತೆ, ಒಂದು ರೊಮ್ಯಾಂಟಿಕ್ ಲವ್ ಜರ್ನಿ ಇರುತ್ತೆ. ಆಮೇಲೆ ಸಾಂಗ್ಸ್ಗಳಂತೂ ತುಂಬ ನಿಮಗೆ ಒಳ್ಳೆ ಫೀಲ್ ಕೊಡುತ್ತೆ. ರೆಕಾರ್ಡಿಂಗ್ ಅದ್ಭುತ. ಕ್ಲೈಮ್ಯಾಕ್ಸ್ ಅಂತೂ ನಿಮಗೆ ಸ್ಟನ್ ಮಾಡಿಬಿಡುತ್ತೆ. ಲಾಸ್ಟ್ 10 ಮಿನಿಟ್ಸ್ ಇದೆಯಲ್ಲ, ಸ್ಟನ್ ಆಗೋಗ್ತಾರೆ. ಥಿಯೇಟ್ರಿಗೆ ಶುಭಂ ಬಂದರೂ ಎದಳಲ್ಲ. ಆ ಥರ ಒಂದು ಫೀಲ್ ಕೊಡುತ್ತೆ ಈ ಸಿನಿಮಾ. ನಿಮ್ ನೋಡಿದಾಗ ನಮಗೆ ಅನ್ಸುತ್ತೆ ಸ್ಟೂಡೆಂಟ್. ಹೌದು. ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳೋದ? ಸಿವಿಲ್ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಾ ಇದ್ದೀನಿ, ಎಜುಕೇಶನ್. ಸೊ ಈ ಸಿನಿಮಾ ಆಫರ್ ಬಂದಿದೆ, ಹೇಗೆ ಒಪ್ಕೊಂಡ್ರಿ? ನಮ್ಮ ಡೈರೆಕ್ಟರ್ ಸರ್ ಅವರು ಕತೆ ಸ್ಟೋರಿ ಹೇಳಿದ್ರು. ಸೊ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಬೇರೆ ಕತೆಗಿಂತ ನಮ್ಮ ಈ ಕತೆ ಸರ್ ಹೇಳಿದ ಕತೆ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಸೊ ಇಷ್ಟ ಆಯಿತು. ಅವ್ರು ಹೇಳಿದ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಹೇಳಿದ್ರಲ್ಲ, ಅದು ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಹೋಗಿ ಈ ಥರ ಆಗುತ್ತಾ ಅನ್ನೋದು ಒಂದು ನಾನು ನೋಡಿರಲಿಲ್ಲ ಎಲ್ಲೂ. ಕತೆ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಆಯಿತು ಸರ್, ಓಕೆ ಮಾಡೋಣ ಅಂತ ಮೂವ್ ಆನ್ ಆದ್ವಿ. ಸೊ ಈ ಆಡಿಷನ್ಸ್ ಏನಾದರೂ ಮಾಡಿದ್ರು? ಆಡಿಷನ್ಸ್ ಇಲ್ಲ ಸರ್, ಸರ್ರೇ ಪ್ರಾಕ್ಟೀಸ್ ಕೊಟ್ಟಿದ್ದು. ಹೌದು. ಸರ್, ನಾನು ಸ್ಟಡೀಸೇ ಮಾಡ್ತಾ ಇದ್ದೀನಿ. ಸೊ BBA ಮಾಡ್ತಾ ಇದ್ದೀನಿ, ನಾನು ಸ್ಟಡೀಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಾರ್ಮಲ್ ಮುಂಚೆ ನಾನು ಅದೇ ಡೈಲಾಗ್ ಆರ್ಟಿಸ್ಟ್ ಅವೆಲ್ಲ ಮಾಡ್ತಾ ಇದ್ದೆ. ಸೊ ಸಣ್ಣ ರೋಲ್ಸ್ ಮಾಡ್ತಾ ಇದ್ದೆ. ಸೊ ದೆನ್ ಆಮೇಲೆ ನನಗೆ ಡೈರೆಕ್ಟರ್ ಸರ್ ಪರಿಚಯ ಆಗಿದೆ. ಸೊ ಪರಿಚಯ ಆದಮೇಲೆ ನಮಗೆ ಈ ಥರ ನಮ್ಮದು ಸಿನಿಮಾ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದಿತ್ತು. ಸೊ ಅದಕ್ಕೆ ಒಂದಿನ ಸ್ಕ್ರೀನ್ ಟೆಸ್ಟ್ಗೆಲ್ಲ ಕರೆದಿತ್ತು. ಸೊ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ ನಾವು. ಸೊ ಅದು ಸ್ಕ್ರೀನ್ ಟೆಸ್ಟ್ ಓಕೆ ಆದಮೇಲೆ ಸರ್ ಅಂದಿದೆ ನಮಗೆ, ಓಕೆ ಮನಿನೇ ಹೀರೋಯಿನ್ ಅನ್ನೋದು. ಓಕೆ ಸರ್, ದೆನ್ ನಮಗೆ ಸರ್ ಆ್ಯಕ್ಚುಲಿ ನಮಗೆ ರಿಹರ್ಸಲ್ಸ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಎಲ್ಲ ಕೊಟ್ಟಿದ್ರು. ಸೊ ಕತೆ ಕೇಳಿದಾಗ ನನಗೆ ಒಂಥರ ಥ್ರಿಲ್ಲಿಂಗ್ ಇತ್ತು. ಆ್ಯಕ್ಚುಲಿ ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು. ಸ್ಟೋರಿ ಸರ್ ಹೇಳಿದ ತಕ್ಷಣ ಆಮೇಲೆ ಅವ್ರು ನರೇಟ್ ಮಾಡಿದ್ವೇನು ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದು.
ಸೊ ನಂಗೆ ಆ ಸ್ಟೋರಿ ಕೇಳಿದ ತಕ್ಷಣ ಇಷ್ಟ ಆಗಲಿಲ್ಲ ಅಂದರೆ ರಿಜೆಕ್ಟ್ ಮಾಡ್ಬಿಡೋರು ನನ್ನ. ಒಂದೊಂದು ಕ್ಯಾರೆಕ್ಟರ್ಗೆ ಒಂದೊಂದು ಪ್ರಾಮಿನೆನ್ಸ್ ಥರ ಇತ್ತು. ಸೊ ಒಂದೊಂದು ಕ್ಯಾರೆಕ್ಟ್ರು ಸರ್ ಒಂಥರ ತುಂಬ ಬ್ಯೂಟಿಫುಲ್ ಆಗಿ ಬರ್ತಿತ್ತು. ಸೊ ಆ ಇದರಲ್ಲಿ ಪ್ರೀತಿ ಅನ್ನೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಓಕೆ, ಈಗ ನಾವು ನೋಡ್ತಾ ಇದ್ದೇವೆ ಟ್ರೈಲರಲ್ಲೆಲ್ಲ ನೋಡಬೇಕಾದ್ರೆ ತುಂಬ ಬೆಟ್ಟಗುಡ್ಡಗಳು ಹತ್ತಿವಿ. ಹೌದು 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 ಹೌದು. ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ? ಸರ್ ತುಂಬ ಚೆನ್ನಾಗಿತ್ತು ಸರ್. ಗಾಯ ಎಲ್ಲ ಮಾಡ್ಕೊಂಬಿಟ್ಟಿದ್ದೀವಿ ಸರ್ ಬೆಟ್ಟ ಹತ್ಬೇಕಾದ್ರೆ. ಬಿದ್ದು ಎದ್ದು ಇಷ್ಟಪಟ್ಟು ತುಂಬ ಚೆನ್ನಾಗಿ ಮನ್ಸಾರೆ ಇಷ್ಟಪಟ್ಟು ಮಾಡಿರೋಂಥ ಮೂವಿ ಸರ್ ಇದು. ಎಸ್ಪೆಷಲಿ ಆಣೆಗೂ ನಾಣೆಗಂತ ಸಾಂಗ್ ಬರುತ್ತೆ. ಒಂದು ಲೊಕೇಶನ್ ಹೋಗಿದ್ದೀವಿ, 90 ಡಿಗ್ರಿಯಲ್ಲಿ ಜೀಪ್ ಹತ್ಬೇಕು. ಹೌದು, ಒಂಚೂರು ಯಾವ ಮಾಡಿದ್ರೆ ಎಲ್ಲ ಬುಳ್ಳೋಯ್ತು ಕೆಳಗೆ. ಕ್ಯಾಮ್ರಾ ಇತ್ತು ಅದರಲ್ಲಿ. ಒಂದು ಯೂನಿಟ್ಸ್ನ ಒಂದು ಜೀಪಲ್ಲಿ ಕಳಿಸ್ತೀವಿ ಬೊಲೋರದಲ್ಲಿ, ನಾವು ಅಲ್ಲೇ ಹೋಗ್ತೀವಿ, ಹಿಂಗೆ ಹೋಗುತ್ತೆ. ಒಬ್ಬ ಧೈರ್ಯಗೆಟ್ರು ಒಳಗೆ ಕೆಳಗಿರ್ತಾನೆ. ಸರ್ ಈಗ ಶೂಟಿಂಗ್ ಅಂತಂದ್ಮೇಲೆ ಒಂದಷ್ಟು ಎಕ್ವಿಪ್ಮೆಂಟ್ಸ್, ಲೈಟ್ಸ್ ಇರುತ್ತೆ, ಎಲ್ಲ ಹೌದು, ಹೌದು. ಕ್ಯಾರಿ ಹೇಗೆ ಮಾಡಿದ್ರಿ ಸರ್? ಆ ಜೀಪ್ ಮಾಡಿದ್ದು ಅಂತೂ ಯಾರು ಅಲ್ಲಿ ಹೋಗೋಷ್ಟೊತ್ತಿಗೆ ಸಾಯಂಕಾಲ ಹೋಗ್ಬಿಡೋದು. ಬೆಳಿಗ್ಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಮುಟ್ಟೋ ವರ್ಷ ಸಾಯಂಕಾಲ ಹೋಗ್ಬಿಡೋದು ಅಂತ ಒಂದು ಪ್ಲೇಸ್ ಅದು. ಜೀಪೇ ನಿಮಗೆ ಒಂದು 3/4 ಗಂಟೆ ಟೈಮ್ ತೊಗೊಂಡಿತ್ತು ಅದು. 4 ವೀಲ್ ಡ್ರೈವ್ಸ್ ಅವು. ಬಟ್ ಹೇಳ್ಬಲ್ಲ, ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮ್ಗೆ. ಡ್ರೈವರ್ ಕೂಡ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಹೌದು, ನಾವು ಅದಕ್ಕೆ ಹೇಳ್ದು, ಅಣ್ಣ ನಿಜವಲ್ಲ ಹತ್ತಿಸ್ತೇನೆ ಅಣ್ಣ ಅಂದ್ರು. ಸರ್ ಅದು ಸಕಲೇಶ್ಪುರದ ಸಕಲೇಶ್ಪುರ ಕಾಗಿನೇ. ನೋಡಿದಾಗಲೇ ಗೊತ್ತಾಗುತ್ತೆ. ನೀವು ಅದನ್ನ ನೀವು ಬಿಗ್ ಸ್ಕ್ರೀನಲ್ಲಿ ನೋಡ್ತಿದ್ರೆ ಆ ಮಜಾನೇ ಬೇರೆ. ಅದು ಆ ಕಲರು, ಆ ಇದು, ಗ್ರೀನರಿ. ಆ DI ಅದನ್ನ ಮುರುಗೇಶನ್ ಅಂದ್ಬಿಟ್ಟು DI ಮಾಡಿದ್ದಾರೆ ಚಾಮುಂಡೇಶ್ವರ ಸ್ಟುಡಿಯೋದಲ್ಲಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವ ಸೀಸನ್ ಅಲ್ಲಿ ಮಾಡಿದ್ರಿ ಸರ್ ಅದು? ಸರ್ ಇದು ಇಲ್ಲ ಸರ್, ಈ ಸೇಮ್ ವಿಂಟರ್ ಸೀಸನ್. ಹಾಂ, ಸೇಮ್ ವಿಂಟರ್ ಸೀಸನಲ್ಲೇ ಮಾಡ್ದು. ಆ ಗ್ರೀನರಿ ತುಂಬ ಚೆನ್ನಾಗಿತ್ತು. ಆ ಗ್ರೀನರಿಗೆ, ಆ ಸಾಂಗ್ಗೆ, ಆ ಮ್ಯೂಸಿಕ್ಗೆ ತುಂಬಾ ಚೆನ್ನಾಗಿತ್ತು. ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಒಂದು ರೊಮ್ಯಾಂಟಿಕ್ ಮೂಡಿಗೆ ಕರ್ಕೊಂಡು ಹೋಗುತ್ತೆ ಅದು. ಸೊ ಈಗ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಗಿರುವಂತ ಎಕ್ಸ್ಪೀರಿಯನ್ಸ್ ಇದನ್ನ ಮರೆಯಕ್ಕೆ ಆಗಲ್ಲ. ನಾನು ಪ್ರತಿಯೊಬ್ಬರ ಜೊತೆನೂ ಈ ಇನ್ಸಿಡೆಂಟ್ ನ ಹಂಚ್ಕೊಂಡಿದ್ದು ತುಂಬಾ ಜನರ ಜೊತೆ ಹೇಳಿರ್ತಾರೆ, ನಾನು ಶೂಟಿಂಗ್ ಹೋಗಿದ್ದೆ, ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು, ಹೀಗಾಯ್ತು ಅಂತ. ಆ ಥರ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಅದೇ ನಾವು ಫಾರೆಸ್ಟಲ್ಲಿ ಶೂಟ್ ಮಾಡಿದ್ದೆ ನಮ್ಗೆ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಫಸ್ಟ್ ಸಿನಿಮಾದಲ್ಲೇ ಒಂದು ಫಾರೆಸ್ಟ್, ಆ ಗ್ರೀನರಿ, ಸೊ ಪ್ರತಿಯೊಬ್ಬರಿಗೂ ಅದು ಒಂಥರ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನಮಗೂ ಅದೇ ಥರನೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು ಫಾರೆಸ್ಟಲ್ಲಿ. ಆ್ಯಂಡ್ ಎಲ್ಲ ನಮ್ಮ 90% ಆಫ್ ಮೂವಿ ಎಲ್ಲ ಫಾರೆಸ್ಟಲ್ಲೇ ಇತ್ತು. ಒಂಥರ ತುಂಬ ಶೂಟ್ ಏನಾದ್ರು ಇತ್ತಾ? ಹೌದು, ನೈಟ್ ಶೂಟು ಇತ್ತು. ಉಂಟಾ? ಇಲ್ಲ, ಎಲ್ಲರೂ ಇದ್ರಲ್ಲ, ಸೊ ಒಂದು ಧೈರ್ಯ ಇತ್ತು, ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನೈಟ್ ಶೂಟ್ ಎಲ್ಲ ಇತ್ತು. ದೆನ್ ಆ್ಯಕ್ಚುಲಿ ಒಂದು ಸೀನಲ್ಲಿ ನನ್ನ ಉಲ್ಟಾ ನೇತಾಕಿದ್ರು. ಸೊ ಅದು ನನಗೊಂಥರ ಫೇವ್ರೇಟ್. ಪಾಪ ಅವತ್ತು ಊಟನೇ ಮಾಡಿಲ್ಲ ಪಾಪ. ಯಾಕಂದ್ರೆ ಅದು ಉಲ್ಟಾ ನೆತ್ತಕ್ದಾಗ ಏನಾಗುತ್ತೆ, ವಾಮಿಟ್ ಸೆನ್ಸೇಷನ್ ಬಂದ್ಬಿಡುತ್ತೆ. ಊಟ ಮಾಡಿರಲಿಲ್ಲ, ಎಲ್ಲ ಮುಗಿಸಿ ಪಾಪ 2 o'clock ಊಟ ಮಾಡಿದ್ದು, ಮಿಡ್-ನೈಟ್. ಸೊ ಆ ಡೆಡಿಕೇಶನ್ಗೆ ನಾನು ಸರ್ ಇಡೀ ಫುಲ್ ನೈಟ್ ಶೂಟ್. ಕ್ಲೈಮ್ಯಾಕ್ಸು 2 ಫುಲ್ ನೈಟ್ ಶೂಟ್ ಆಗುತ್ತೆ. ಸೊ ನಿಮಗೆ ಮರೆಯಲಾಗದಂತ ಎಕ್ಸ್ಪೀರಿಯನ್ಸ್? ಸರ್ ಸಾಂಗ್ ಶೂಟ್ಗೆ ಹೋಗಿದ್ವಿ ಇದಕ್ಕೆ ಫಾರೆಸ್ಟ್ಗೆ. ಸೊ ಅಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ದುಂಟು. ಮಾತಾಡಿಕೊಂಡು ನೆಕ್ಸ್ಟ್ ಏನು ಶೂಟ್ ಮಾಡೋಣ ಅಂತ ಮಾತಾಡಿಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿ ಅದೊಂಥರ ಟೀಮ್ ಅನ್ನೋದು, ಓ ಇವರು ಬೇರೆ ಡಿಪಾರ್ಟ್ಮೆಂಟು, ಅವ್ರ ಜೊತೆ ನಾವು ಬರೋಂಗಿಲ್ಲ, ಆ ಥರ ಎಲ್ಲ ಇದು ಮಾಡ್ತಾರೆ. ಸೊ ನಾವೆಲ್ಲ ಒಂದೇ ಫ್ಯಾಮಿಲಿ ಥರ ಕುತ್ಕೊಂಡು ಮಾತಾಡಿದ್ದು, ಊಟ ಮಾಡಿದ್ದೆ ಆಗಿರಲಿ, ಅವರು ನಮಗೆ ಶೇರ್ ಮಾಡಿದ್ದೆ ಆಗಿರಲಿ, ನಾವು ಅವ್ರಿಗೆ ಮಾತುಕತೆಯಲ್ಲಿ ನಮ್ಮ ಸ್ಟೋರಿನೇ ಈಗ ಮೂವಿದೇ ಆಗಿರ್ಬೋದು, ಈ ಥರ ಸಿಚುವೇಶನ್ನ ಶೇರ್ ಮಾಡ್ಕೊಂಡು ಮಾತಾಡಿದ್ದು ತುಂಬ ಖುಷಿ ಇದೆ ಸರ್. ಎಲ್ಲರೂ ನಮ್ಮವರೇ ಅನ್ನೋ ಥರ ಫೀಲ್ ಇತ್ತು. ಒಂದೇ ಟೀಮ್ ಚೆನ್ನಾಗಿ ಕೋಆರ್ಡಿನೇಟ್ ಮಾಡೋದು ಸರ್, ಅದು ತುಂಬ ಖುಷಿ ಇದೆ. ಅದು ಮರೆಯೋಕ್ಕಾಗಲ್ಲ, ಫಸ್ಟ್ ಶೂಟಿಂಗಲ್ಲೇ ಅದನ್ನು ಮರೆಯೋಕ್ಕಾಗಲ್ಲ ಸರ್. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇಷ್ಟಪಟ್ಟಿದ್ದಾರೆ ಸರ್, ಇಷ್ಟಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತವ್ರು ಹೇಳಿದ್ದಾರೆ. ನೀನು ನೋಡಿದ್ರೆ ಒಂಥರ ಸಾಫ್ಟ್, ಏನೂ ಗೊತ್ತೇ ಇಲ್ದಿರೋ ಅವ್ರ ಥರ ಇರ್ತೀಯ, ಮೂವಿಲಿ ನೋಡಿದ್ರೆ ಏನೇನೆಲ್ಲ ಮಾಡ್ಬಿಟ್ಟಿದ್ಯಾ ಅಂತ ಕೇಳಿದ್ದು ಉಂಟು. ಸೊ ನೀವು ಹೀರೋ ಆಕ್ಟ್ ಮಾಡ್ತಾ ಇರುತ್ತೆ ಯಾರು ಗೊತ್ತಿರ್ಲಿಲ್ವಾ? ಇಲ್ಲ, ಗೊತ್ತಿತ್ತು. ಬಟ್ ಕಾಲೇಜಲ್ಲೇ ಬೇರೆ ಥರ ಮಾಮೂಲಿ ಥರ ಇರ್ತೀನಿ. ಲವ್ ಸ್ಟೋರಿ ಇರ್ಬೋದು ಅಂತ. ಬಟ್ ಇಲ್ಲಿ ಸೀಕ್ವೆನ್ಸ್ ಅಲ್ಲಿ ಬೇರೆ ಥರ ಹೋಗುತ್ತಲ್ಲ, ಸೊ ಈ ಥರ ಖುಷಿ ಪಟ್ಟಿದ್ದಾರೆ, ಈ ಥರ ಹೋಗಿದ್ಯಾ ಮೂವಿ ಅಂತ. ಸೊ ಈಗ ಫೈಟ್ ಸೀನ್ಸ್ ಕೂಡ ನೋಡ್ತಾ ಇರ್ತೀವಿ. ಹೌದು. ಫೈಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಫೈಟಿಂಗು ತುಂಬ ಚೆನ್ನಾಗಿ ಮಾಡ್ಕೊಳ್ಳೋ
ಹಾಂ ಸರ್ ಕರಾಟೆ ಕರಾಟೆಯಲ್ಲೆಲ್ಲ ಇದ್ದೀನಿ ನಾನು. ಸೊ ಯೂಸ್ ಆಯಿತು ಆ ಸಿಚುವೇಶನ್ ನನಗೆ ಯೂಸ್ ಆಯಿತು. ಬಟ್ ಬಾಡಿ ಫ್ಲೆಕ್ಸಿಬಲ್ ಇದೆ ಅಲ್ಲ ಸರ್, ಹೆಂಗಾದರೂ ಮಾಡೋವಂಥ ನನ್ನ ಒಂದು ಛಲ ಇದೆ, ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅನ್ನೋದಿದೆ. ಸೊ ಆ ಛಲದ ಮುಂದೆ ನನಗೆ ಏನೋ ಒಂದು ಮಾಡು ಅಂದ್ರೂ ನಾನು ಮಾಡೋಕ್ಕೆ ಮುಂದೆ ಹೋಗ್ತೀನಿ. ಅದು ಏನಾಗುತ್ತೆ ಏಟಾಗುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ, ಪ್ರಯತ್ನ ಪಡೋದು ಫಸ್ಟ್ ಆಗಿರುತ್ತೆ ನನಗೆ. ಸೊ ಹಾಗಾಗಿ ಇಷ್ಟಪಟ್ಟು ಮಾಡಿದ್ದೀನಿ ಸರ್, ಚೆನ್ನಾಗಿ ಮಾಡಿದ್ದೀನಿ. ಇದು ಕಾನ್ಸೆಪ್ಟ್ ತಕ್ಕಂತೆ ಮಾಡಿದ್ದೀವಿ. ಬಟ್ ಇವ್ರನ್ನ ಫೈಟಿಂಗ್ ಸ್ಕಿಲ್ ನೋಡಿದ್ಮೇಲೆ ನನಗೆ ಪುನೀತ್ ಸರ್ ಫೈಟ್ನ ನಾವು ಮಾಡಿಸ್ಬೋದು. ಮತ್ತು ಪುನೀತ್ ಸರ್ ಫೈಟ್ ನಾವೇನು ಮಿಸ್ ಮಾಡ್ಕೋತಿದ್ದೀವಿ, ಇವ್ರ ಕೈಲಿ ಆ ಫೈಟ್ಸ್ ಮಾಡಿಸ್ಬೋದು. ಆ ಎಲಿಜಿಬಲ್ ಇದೆ. ಸೊ ಬೇಸಿಕಲಿ ಕರಾಟೆ ಆದ್ರಿಂದ ಬಾಡಿ ನಿಮಗೆ ನೀವು ಒಂಥರ ಹಾಲಿವುಡ್ ಫೈಟ್ಸ್ವರೆಗೂ ಅವ್ರನ್ನ ಕಂಪೋಸ್ ಮಾಡ್ಬೋದು. ಹಾಲಿವುಡ್ ಫೈಟಿಂಗ್ಸ್ ನೋಡಿದಿರಲ್ಲ, ಆಂಗ್ ಬ್ಯಾಕ್ ಸಿನಿಮಾಗಳು, ಆ ಥರ ಫೈಟ್ಸ್ ಕಂಪೋಸ್ ಮಾಡ್ಬೋದು ಇವ್ರನ್ನ ಇಟ್ಕೊಂಡು. ಸೊ ಆ ಒಂದು ಹೋಪ್ ಬಂದಿದೆ. ನಾನು ನೆಕ್ಸ್ಟ್ ಮಾಡಿದ್ರೆ ಅವ್ರಿಗೆ ಆ್ಯಕ್ಷನ್ ಸಿನಿಮಾನೇ ಮಾಡೋದು. ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾದ್ರೆ ಸರ್. ಮ್ಯೂಸಿಕ್ ಸೆಂದಿಲ್ ಕುಮಾರ್ ಅಂತ, ಹೌದು. ಅವರು ಹೊಸಬ್ರೆ. ಅವರಲ್ಲಿ ಏನೋ ಒಂದು ಸ್ಕಿಲ್ ಇತ್ತು, ಅದೇನೋ ನನಗೆ ಕಾಣಿಸ್ತದೆ. ಕಂಪೋಸರ್ ಟ್ಯೂನ್ಸ್ ಕೇಳಿದೆ, ಒಂದು ಯಾವುದೋ ಒಂದು ಒಳ್ಳೆ ಈ ಮೂವಿಲಿ ಪ್ರೀತಿ ಅಂತ ಸಾಂಗ್ ಇದೆ, ಆ ಸಾಂಗ್ ಟ್ಯೂನ್ ಹಾಕ್ಕೊಂಡಿದ್ರು. ಬಟ್ ಟೆಂಪೋ ಸ್ಲೋ ಆಯ್ತು ಅದು ನಾನು ಅದನ್ನು ಕೇಳಿ ಇವ್ರಿಗೆ ಒಳ್ಳೆ ಕಂಪೋಸರ್ ಅಂತ ಅನಿಸ್ತು. ಆಮೇಲೆ ಆ ಸಾಂಗ್ನ ಪಾಲಿಷ್ ಮಾಡಿ ಟೆಂಪೋ ಎಲ್ಲ ಚೇಂಜಸ್ ಮಾಡಿ ಸಾಂಗ್ ಕಂಪೋಸರ್ ಸ್ಟಾರ್ಟ್ ಕೊಂಡು 3 years ಇದು ಮ್ಯೂಸಿಕ್ ಮೇಲೆ ವರ್ಕ್ ಆಗಿದೆ. ಈ ಸಾಂಗ್ಸ್ ಏನಿದೆ 5 songs 2 bits 3 years ವರ್ಕ್ ಆಗಿದೆ. ಸೊ ಈ ಸಿನಿಮಾ ಶುರುವಾಗಿದೆ ಯಾವಾಗ ಸರ್? 2016 ರೈಟಿಂಗ್ ಸ್ಟಾರ್ಟ್ ಆಗಿತ್ತು. ಅದು ಬೇರೆ ಕಮಿಟ್ ಅಂತು. ಬಟ್ ಫೈನಲಿ 2023ಗೆ ನಮ್ಮ ಅಣ್ಣವರು ಅವ್ರ ಜೊತೆ ಅಗ್ರಿಮೆಂಟ್ ಆಗಿ 23 ಸ್ಟಾರ್ಟ್ ಮಾಡಿ 24th ಶೂಟಿಂಗ್ ಎಲ್ಲ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ಆಗಸ್ಟ್ಗೆ ಬರಬೇಕು. 2024 ಬರ್ತಾ ಇದೆ. ಆಗಸ್ಟ್ಗೆ ನಾವು ಬರಬೇಕಿತ್ತು. 2024 ಆಗಸ್ಟಿಗೆ ಬರಬೇಕಿತ್ತು. ಇವಾಗ ಪೋಸ್ಟ್ ಪ್ರೊಡಕ್ಷನ್ ಡಿಲೇಡ್ ಆಗೋಯ್ತು ನಮಗೆ. ಸೊ ಆ ಒಂದು ಕಾರಣದಿಂದಾಗಿ ಸರ್ ಪ್ರೊಡ್ಯೂಸರ್ ಕೂಡ 2016 ಅಲ್ಲಿ ಫಿಕ್ಸ್ ಆಗಿದ್ರು ಈ ಸಿನಿಮಾ. ಇಲ್ಲ ಸರ್, ಅದು ಬೇರೆಯವರು. ಧನ್ಯವಾದ. ನಾನು ಎಲ್ಲೋ ನೋಡಿದ್ದು ನೆನಪು, ಓಕೆ. ನೀವು ಸಾಂಗ್ ನ ತುಂಬಾ ಬೇಗ ಶೂಟ್ ಮಾಡ್ಬಿಟ್ರಂತೆ, ನಿಜಾನ? ಅದು ಎಷ್ಟು ಅವರ್ ತಗೊಂಡ್ರಿ ಶೂಟಿಂಗ್? ಬೇಗ ಮುಗಿತ್ತು ಸಾಂಗ್ ಶೂಟ್? ಹೌದು. ಇದು ಈ ಪ್ರೇಮ ಪ್ರಾರಂಭ ಸಾಂಗ್ ಸ್ಟಾರ್ಟ್ ಆಗಿತ್ತು. ಸೊ ಆ್ಯಕ್ಚುಲಿ ಅದು ಮಾರ್ನಿಂಗ್ ಸ್ಟಾರ್ಟ್ ಆಗಿತ್ತು. ಡ್ಯೂ ಟು ಸಮ್ ರೀಸನ್ ಅದು ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಆಗಿತ್ತು. ಬಟ್ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಆದ್ರೂ ಸಾಂಗ್ ಶೂಟ್ ಬೇಗ ಮುಗೀತು. ಈವ್ನಿಂಗ್ ಒಂದು 7 to 6 ಒಳಗೆಲ್ಲ ಮುಗ್ದೋಗಿತ್ತು ಅದು ಸಾಂಗ್. ಇಡೀ ಸಾಂಗ್ ಶೂಟೇ ಮುಗ್ದೋಗಿತ್ತು. ಸೊ ಕೊರಿಯೋಗ್ರಾಫರ್ ಆಗಲಿ ಮತ್ತು ನಮ್ಮ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಆಗಲಿ ತುಂಬ ಸ್ಪೀಡ್ ಇದ್ರು ಆ ಇದು. ಸೊ ನಾವು ಹಂಗೆ ಕೋರ್ಡಿನೇಟ್ ಮಾಡಿ ಅದು ಬೇಗ ಮುಗಿತು. ಅದಂತೂ ಲೈಫ್ ಟೈಮೇ ಮರೆಯೋಕ್ಕಾಗಲ್ಲ. ಒಂದು ಸಾಂಗ್ ಶೂಟ್ ಅದು ಆಫ್ಟರ್ನೂನಿಂದ ಹೀರೋ ಗ್ಲೂಕೋಸ್ ತಗೊಂಡು ಬಂದಿರೋದು. ಹುಷಾರಿರಲಿಲ್ಲ ಸ್ವಲ್ಪ. ಆ್ಯಕ್ಚುಲಿ ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಇವ್ರಿಗೆ. ಆದರೂ ಓಕೆ, ಇಲ್ಲ ನಾನು ಮಾಡ್ತೀನಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಟೀಮ್ ಅವರು ಆಗತ್ತಾ ಸರ್ ನಿಮಗೆ ಮಾಡೋಕ್ಕಿಲ್ಲ? ನಾನು ಮಾಡ್ತೀನಿ. ಸೊ ಆ ಒಂದು ಸಿಚುವೇಶನಲ್ಲೂ ಆಫ್ಟರ್ನೂನ್ ಆದ್ಮೇಲೂ ಇವ್ರಿಗೂ ಬೇರೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇದಾಗ್ತಿದ್ರು. ಇಲ್ಲ ನಾನು ಮಾಡ್ತೀನಿ. ಸೊ ಆ ಒಂದು ಇದರಲ್ಲೂ ಸಾಂಗ್ ತುಂಬ ಚೆನ್ನಾಗಿ ಬಂತು. ಅವ್ರು ತುಂಬ ಸುಸ್ತು, ಬೆಳಗ್ಗೆ ಎಲ್ಲ ಫುಡ್ ಪಾಯ್ಸನ್ ಆಗಿ ಗ್ಲೂಕೋಸ್ ತೊಗೊಂಡ್ರು 2 hours. ಡಾಕ್ಟ್ರು ಹೋಗ್ಬೇಡಿ ಅಂತಿದ್ದಾರೆ, ರೆಸ್ಟ್ ತಗೊಳ್ಳಿ ಅಂತ. ಅವ್ರು ಹೋಗ್ಲೇಬೇಡಿ ಅಂತ ಇದ್ದಾರೆ. ಆ ಇದರಲ್ಲಿ ಆ ಕಾನ್ಫಿಡೆಂಟಲ್ಲಿ ಬಂದು ಮಧ್ಯಾಹ್ನ ಶೂಟ್ ಸ್ಟಾರ್ಟ್ ಮಾಡಿ 2 ಗಂಟೆಗೆ ಫಸ್ಟ್ ಶಾಟ್ ಇಟ್ಟು 6 ಗಂಟೆಗೆ ಪ್ಯಾಕಪ್. ಅಷ್ಟ್ರಲ್ಲಿ ಮುಗಿಸ್ಬಿಟ್ರು. ಕಾಣಲ್ಲ ನಿಮ್ಗೆ, ಕಾಣಲ್ಲ. ಆ ಟೈರ್ಡ್ನೆಸ್ಸೇ ಕಾಣಿಸಲ್ಲ ನಿಮ್ಗೆ, ಅಷ್ಟು ಎನರ್ಜಿ. ಅದೇನೋ ಗೊತ್ತಿಲ್ಲ, ಆ ಮೂಡ್ ಕ್ಯಾಮ್ರಾ ಆನ್ ಆಯ್ತದಂಗೆ ಆ ಮೂಡ್ ಬಂದ್ಬಿಡುತ್ತೆ. ಅದೊಂದು ಕ್ಯಾಮ್ರಾ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಬಟ್ ಅವ್ರ ಸ್ಟ್ಯಾಮಿನಾಗೆ ಮೆಚ್ಕೋಬೇಕು. ನಾವಾಗಿದ್ರೆ ಆಯ್ತಿರ್ಲಿಲ್ಲ, ಸುಸ್ತಾಗಿ ಆಗಲ್ಲಪ್ಪ ಅಂದ್ಬಿಡು. ಬಟ್ ಆ ಸುಸ್ತಲ್ಲೂ ಬಂದು ಆ ಥರ ಕಾಣ್ದಿರಂಗೆ ಆ್ಯಕ್ಟ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಇದೆಲ್ಲ ಒಂಥರ ಓವರ್ ಆಲ್ ರೈಡೇ ಒಂದು ಮ್ಯಾಜಿಕ್ ರೈಡ್ ಸರ್ ಇದು. ಈ ರೈಡ್ ಸಿನಿಮಾನೇ ಮ್ಯಾಜಿಕ್ ರೈಡ್. ಆ ಥರ ಒಂದು ಎನರ್ಜಿಯಲ್ಲಿ ಬಂದಿದೆ ಇದು. ಆ ಸಿನಿಮಾದಲ್ಲಿ ನಿಮ್ಗೆ ಏನೂ ಕಾಣಿಸಲ್ಲ, ಆ ಸ್ಟ್ರಗ್ನಲ್ಸ್ ಕಾಣಿಸಲ್ಲ. ನೀವು ಫೀಲ್ ಮಾಡ್ತೀರಾ, ಹೋಗ್ತೀರಾ ಅಷ್ಟೇ. ಹೌದು. ಆನ್ ದ ಶೂಟ್ ಅಲ್ಲಿ ಬೈಕ್ ಜೊತೆ ಕ್ಯಾರಿ ಮಾಡೋದು. ಹೌದು, ಇಲ್ಲಿಂದ ಚಿಕ್ಕಮಂಗ್ಳೂರು ನಾನೇ ಓಡಿಸ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗೆ ಈಗ ಯೂತ್ಸ್ಗೆಲ್ಲನೂ ಒಂದು ಕ್ರೇಜ್, ಬೈಕ್ ಕ್ರೇಜ್ ಇದೆ ಇರುತ್ತೆ. ಸೊ ನಿಮ್ಗೆ ಮುಂಚೆಯಿಂದನೂ ಆ ಬೈಕ್ ಇತ್ತು. ಇಲ್ಲ ಬೈಕ್ ಕ್ರೇಜ್ ಇತ್ತು. ಕಷ್ಟ ಆಯ್ತು? ಕಷ್ಟ ಇಲ್ಲ, ಈ ಕ್ರೇಜ್ ಇತ್ತು ಅಂದಮೇಲೆ ಇಷ್ಟಪಟ್ಟೆ ಹೋಗಿರ್ತೀನಿ. ಇಷ್ಟಪಟ್ಟೆ ಅದನ್ನ ಮಾಡೋದು. ಚಿಕ್ಕಮಂಗ್ಳೂರು ತನಕ ಓಡಿಸ್ಕೊಂಡು ಹೋಗಿ, ಜೊತೆಗೆ ಡೈರೆಕ್ಟರ್ ಸರ್ ಓಡಿಸಿ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೇ ಹೋದ್ವಿ. ಯಾವತ್ತು ರಾಯಲ್ ಎನ್ಫೀಲ್ಡ್ ಐತಲ್ಲ, 100 ಕಿಲೋಮೀಟರ್ ಹೋಗ್ಬೋದು, 200-300 ಕಿಲೋಮೀಟರ್. ಅದು ಹೆಂಗೆ ಹೋಗ್ತಾರಪ್ಪ? ಅದು ನಾವು ಹೋದಾಗ ಸರ್ ಆ ಟೈಮಲ್ಲಿ ಸ್ವಲ್ಪ ಹೀಟ್ ಜಾಸ್ತಿ ಇತ್ತು. ಏನು ಎಲ್ಲ ಬೆಂದೋಗ್ತಿತ್ತು ಬ್ಯಾಕ್.
ಸೊ ಇಷ್ಟಪಟ್ಟು ಮಾಡೋದ್ರಿಂದ ಆ ಕಷ್ಟಗಳು ಗೊತ್ತಾಗ್ಲಿಲ್ಲ. ಗೊತ್ತಾಗಲ್ಲ ಸರ್. ಹೌದು. ಸ್ಪಾಟ್ಗೆ ಹೋಗ್ಬಿಟ್ರೆ ನಿಮ್ಗೆಲ್ಲ ಮರ್ತೋಗ್ತೀವಿ. ಸ್ಪಾಟಲ್ಲಿ ಕ್ಯಾಮ್ರಾ ಎಲ್ಲ ಸೆಟ್, ಈಗ ನೋಡಿ ಕ್ಯಾಮ್ರಾ ಎಲ್ಲ ಸೆಟಪ್ ಆಗಿಬಿಟ್ರೆ ನಾವೇನೇನೋ ಟೆನ್ಷನ್ ಬಂದಿರ್ತೀವಿ, ಎಲ್ಲ ಮರ್ತೋಗ್ತೀವಿ. ಹೌದು ಈಗ ಸರ್ ನಾವು ಹೊರಗಡೆ ಎಲ್ಲರೂ ಹೋಗಿ ಬರ್ತೀನಿ ಅಂತ ಮನೇಲಿ ಹೇಳಿದ ತಕ್ಷಣನೇ ಹುಷಾರಾಗಿ ಹೋಗ್ಬಾ. ಹೌದು ಹೌದು ಸೊ ನೀವು ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತಂದಾಗ ಮನೇಲಿ ರಿಯಾಕ್ಷನ್ ಹೇಗಿತ್ತು ಸರ್? ಸರ್ ಅವ್ರಿಗೆ ತುಂಬ ಸಪೋರ್ಟ್ ಇದೆ ಸರ್. ಈ ಫೀಲ್ಡ್ಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿನೇ. ಮಾಡು, ಯಾಕೆ ಮಾಡೋಕ್ಕಾಗಲ್ಲ, ಅವರೇ ಹೇಳ್ತಾರೆ ಇದು ಮಾಡ್ಬೇಕಂತ ನಾನೇ ಕೇಳಿದ್ದೀನಿ. ಇದು ಈ ಥರ ಮೂವಿ ಅಂದಮೇಲೆ ಅವೆಲ್ಲ ಮಾಡಬೇಕು ಅವರೇ ತುಂಬ ಎನ್ಕರೇಜ್ ಮಾಡಿದ್ದಾರೆ ನನಗೆ. ಅವ್ರು ಬ್ಯಾಕ್ ಸಪೋರ್ಟ್ ಅಂತ ಇಲ್ಲ, ತುಂಬ ಫಾರ್ವರ್ಡಲ್ಲೇ ಇದ್ದಾರೆ ಅವ್ರನ್ನ. ಅವ್ರ ಮನೇಲಿ ಫಸ್ಟ್ ಡೈರೆಕ್ಟ್ರೇ ಅವ್ರ ಮಮ್ಮಿ. ಮಮ್ಮಿ ಎಲ್ಲ ಸಲಹೆ ಕೊಟ್ಟು ಅವ್ರು ಡೈರೆಕ್ಷನ್ ಮಾಡಿ ಕಳಿಸ್ತಾರೆ, ನಾನು ಇಲ್ಲಿ ಡೈರೆಕ್ಷನ್ ಮಾಡ್ಬೇಕಷ್ಟೇ. ಪೇರೆಂಟ್ಸ್ ಹೇಳಿದ್ರ ಕತೆ ನಿಜವಾಗ್ಲೂ ಕೇಳಿಲ್ಲ ಅವರು, ಇವತ್ತಿಗೂ ಕೇಳಿಲ್ಲ. ಅವ್ರಿಗೆ ಇವತ್ತಿಗೂ ಕತೆ ಗೊತ್ತಿಲ್ಲ, ಬರೀ ಒಂದು ಸಾಂಗ್ ಕೇಳಿಸಿದ್ದು ಅಷ್ಟೇ. ಇಷ್ಟೊತ್ತು ನಮ್ಮ ಜೊತೆ ಕೂತು ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಇದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್. ಇವ್ರನ್ನ ನೀವು ಆಂಕರ್ ಆಗಿ ತುಂಬಾ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇಂಟರ್ವ್ಯೂಸ್ ನಲ್ಲಿ ನೋಡಿರ್ತೀರಾ. ಅವ್ರು ನಮ್ಮ ಜೊತೆ ಇದ್ದಾರೆ, ನೀರಜ್ ಅವರೇ ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ಹೇಗಿದ್ದೀರಾ? ಸೂಪರ್. ಸೊ ಇಷ್ಟು ದಿನ ಆಂಕರಿಂಗ್ ಅಂತ ಓಡಾಡ್ತಿದ್ರಿ, ತುಂಬಾ ಇಂಟರ್ವ್ಯೂಸ್ ಮಾಡ್ತೀರಾ. ಈಗ ರೈಡ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ನೀವು ಕಾಣಿಸ್ಕೊಳ್ತೀರಾ. ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಪ್ಲಸ್ ಸಿನಿಮಾ ಬಗ್ಗೆ ಹೇಳ್ಬೇಕು. ಎಸ್, ರೈಡ್ ಸಿನಿಮಾಲಿ ರೈಡ್ ಹೋಗ್ತಾ ಇದೀವಿ ಈಗ. ಫಸ್ಟ್ ರೈಡು ನಮ್ಮದು ಸಿನಿಮಾ ಜರ್ನಿಲಿ. ಹೇಗೆ ಅಂದರೆ ಒಂದು ಅದ್ಭುತ ಪಾತ್ರ ಅದು ಪ್ರಮುಖ ಪಾತ್ರ, ಅಂದರೆ ಲೀಡ್ ಕ್ಯಾರೆಕ್ಟರ್. ಒಳ್ಳೆ ಟ್ವಿಸ್ಟ್ ಇದೆ ಸಿನಿಮಾಲಿ. ಹೇಗೇನೆ ಅಂತಾರೆ, ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಫಸ್ಟ್ ಸಿನಿಮಾಲೇ ಈ ಥರದೊಂದು ಕ್ಯಾರೆಕ್ಟರ್ ಸಿಗೋದು ಎಲ್ರಿಗೂ ಇರಲ್ಲ, ಅದೃಷ್ಟ ಸಿಕ್ಕಿದೆ ನಮಗೆ. ಸೊ ಚೆನ್ನಾಗಿದೆ. ಇಷ್ಟು ದಿನ ಅಲ್ಲೇನೋ ಆ್ಯಂಕರಿಂಗ್ ಮಾಡ್ಕೊಂಡು ಏನೋ ಮಾಡ್ತಿದ್ದೋ, ಬಟ್ ಇದು ಈ ಫೇಸ್ ಬೇರೆ, ಆ ಫೇಸ್ ಬೇರೆ, ಆ್ಯಕ್ಟಿಂಗ್ ಅನ್ನೋದೇ ಬೇರೆ, ಆ್ಯಂಕರಿಂಗ್ ಅನ್ನೋದೇ ಬೇರೆ ಅಂತ. ಬಟ್ ಅಲ್ಲೂ ಮಾಡ್ತೀನಿ ನಟನೆ. ಈಗ ನೋಡಿ, ಈಗ ಫಾರ್ಮಾಲಿಟಿ ಕೂತ್ಕೊಂಡು ಆರಾಮಾಗಿ ಹೊರಗಡೆನೂ ಸೊ ಅದೇ ಥರನೇ. ಬಟ್ ಇದು ಇಷ್ಟು ದಿನ ಚಿಕ್ಕ ಕ್ಯಾಮ್ರಲ್ಲಿ ಆ್ಯಕ್ಟ್ ಮಾಡ್ತಿದ್ದೋ, ದೊಡ್ಡ ಕ್ಯಾಮ್ರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಡಿಫ್ರೆನ್ಸ್ ತುಂಬ ಇದೆ. ಸಿನಿಮಾ ಅನ್ನೋದು ದೊಡ್ಡ ವಿಷಯ. ಸೊ ಚೆನ್ನಾಗಿದೆ, ಒಳ್ಳೆ ಪಾತ್ರ. ಶಿಶಿರ್ ಅನ್ನೋ ಕ್ಯಾರೆಕ್ಟ್ರು. ಬಟ್ ಸಿನಿಮಾದಲ್ಲಿ ನಮ್ಮ ಪಾತ್ರ ಬಂದಮೇಲೆ ಟರ್ನ್ಸ್ ಆ್ಯಂಡ್ ಟ್ವಿಸ್ಟರ್ಸ್ ಜಾಸ್ತಿ ಇದೆ, ಆ ಥರದೊಂದು ಪಾತ್ರ. ಸೊ ಆಲ್ಮೋಸ್ಟ್ ನಾನು ಟ್ರೈಲರ್ ನೋಡಿದಾಗ ಆಲ್ಮೋಸ್ಟ್ ಔಟ್ಡೋರ್ ಅಲ್ಲೇ ಇರ್ತಾರೆ, ಹೊರಗಡೆನೆ ಬೈಕ್ ಜೊತೆ ಇರ್ತಾರೆ. ಅವ್ರು ರೈಡ್ ನಿಮ್ಗೂ ಅವ್ರಿಗೂ ಹೇಗೆ ಲಿಂಕ್? ಅದಕ್ಕೆ ನಾವು ಟ್ರೈಲರಲ್ಲಿ ಅದನ್ನು ತೋರಿಸಿಲ್ಲ. ಟ್ರೈಲರ್ 2-3 ಸಲ ಬಂದೋಗ್ತೀವಿ. ಸೊ ರೈಡಲ್ಲಿ ಇರ್ತೀರ ಜೊತೆಗೆ? ಗೊತ್ತಿಲ್ಲ, ಅದೇ ಸಿನಿಮಾ ನೋಡಬೇಕು. ನೋಡಿ, ಎಲ್ಲ ನಾವು ಹೇಳಂಗಿಲ್ಲ. ರಿವೀಲ್ ಆಗ್ಬಿಡುತ್ತೆ ನಮ್ಗೆಲ್ಲ. ಅದೆಲ್ಲರೂ ಕಾಮನ್ ಕ್ವಶನ್ ಅದು. ನಾನು ಕಾಮನ್ ಆನ್ಸರ್ ಮಾಡೋಕ್ಕಲ್ಲ, ಬಟ್ ಟ್ವಿಸ್ಟ್ ಅಂತ ಇರುತ್ತೆ. ನನ್ನ ಕಡೆಯಿಂದೆಲ್ಲ ಟ್ವಿಸ್ಟು. ಅದೇ ಎಲ್ಲಿ ಬರ್ತೀನಿ, ಏನಕ್ಕೆ ಬರ್ತೀನಿ, ಯಾವಾಗ ಬರ್ತೀನಿ ಅನ್ನೋ ಟ್ವಿಸ್ಟ್ ಅಷ್ಟೇ. ಆ ಥರದೊಂದು ಪಾತ್ರ. ಸೊ ಇದ್ರದ್ದು ಜೊತೆಗೆ ಆಕ್ಟಿಂಗ್ ಇದೆಯಾ? ನಮ್ಮ ಸ್ಕ್ರೀನ್ ಶೇರ್ ಮಾಡಿದ್ದು ಜೊತೆ ಇದೆ 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 3 ಜನ ಒಟ್ಟಿಗೆ ಮಾಡಿದ ಗೊತ್ತಿಲ್ಲ. ಅದು ಸಸ್ಪೆನ್ಸ್ ಇದೆ. ಇಬ್ರು ಮಾಡಿದಂತೂ ಇದೆ. ಫೈಟ್ ಮಾಡಿದೀವಿ ಇಬ್ರು. ಫೈಟ್ ಇದೆ, ನಮ್ಮಿಬ್ರದ್ದು ಫೈಟ್ ಇದೆ. ಬಟ್ ವಿಲನ್ ಅಲ್ಲ. ಸೊ ಈಗ ಜನವರಿ 24ನೇ ತಾರೀಕು ಸಿನಿಮಾ ರಿಲೀಸ್. ಪ್ರೇಕ್ಷಕರು ಥಿಯೇಟರ್ಗೆ ಬರ್ಬೇಕಾದ್ರೆ ಈ ಸಿನಿಮಾದಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವೇ ಹೇಳ್ತಾರೆ ಕ್ವಶನ್ ಅದು. ಓಕೆ, ಚೆನ್ನಾಗಿ ಏನು ಎಕ್ಸ್ಪೆಕ್ಟ್ ಮುಗಿಸ್ಬಿಟ್ಟಿದ್ದೀವಿ. ರೈಡು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಈಗ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಜಾನರ್ ಅಂತ ಇಟ್ಕೊಂಡು ಮಾಡಿರ್ತಾರೆ. ಇದು ಈಗ ಲವ್, ಕಾಮಿಡಿ ಜೊತೆ ಹಾರರ್, ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಅದರ ಜೊತೆಗೆ ನಿಮಗೆ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ ಜಾಸ್ತಿ. ಹೊಸದಾಗಿ ಕಪಲ್ಸ್ಗಳು ಬಂದಿರ್ತಾರೆ. ಈ ರೈಡ್ ಹೋದ್ರೆ ಏನೆಲ್ಲ ಆಗುತ್ತೆ, ಅವರು ಈಗಿನ ಜನ್ರೇಷನ್ ಒಂದು ಮೆಸೇಜ್ ಇದೆ ಸಿನಿಮಾಲಿ. ಅದ್ರ ಜೊತೆಗೆ ಫ್ಯಾಮಿಲಿಗಳು ಕೂತ್ಕೊಂಡು ನೋಡುವಂಥದ್ದು ಒಂದಷ್ಟು ಚೆನ್ನಾಗಿರುವಂಥದ್ದು, ಎಲ್ರಿಗೂ ಎಂಟರ್ಟೈನ್ಮೆಂಟ್. ಈಗ UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಆ ಥರದ್ದೇನಿರಲ್ಲ. A ಸರ್ಟಿಫಿಕೇಟ್ ಸಿನಿಮಾ ಅಂತ ಅಡಲ್ಟ್ ಮೂವಿ ಅಂತ ಅಲ್ಲ. ಸೊ ಎಲ್ಲರೂ ಕೂತ್ಕೊಂಡು ನೋಡೋವಂಥದ್ದು ಸಿನಿಮಾ. ಸೊ ಎಲ್ಲ ಥರನೂ ಟಚ್ ಆಗುತ್ತೆ ಸಿನಿಮಾ, ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಅಲ್ಲಿ ಈಗಿನ ಟ್ರೆಂಡಿಗೆ ತಕ್ಕಂಗೆ ಮಾಡೋದು ಇಷ್ಟ. ಈ ಸಿನಿಮಾ ಆಫರ್ ಬರುತ್ತೆ? ಸಿನಿಮಾ ಆಫರ್ ಹೆಂಗೆ ಅಂದರೆ, ಡೈರೆಕ್ಟರ್ ಕಡೆಯಿಂದ. ಸೊ ನಮಗೆ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಸಂದಿಲ್ ಸರ್ ಕಡೆಯಿಂದ ಭಾನು ಸರ್ದು ಪರಿಚಯ ಆಯಿತು. ಭಾನು ಸರ್ ನನಗೆ 5 ವರ್ಷದ ಮುಂಚೆ ನಾವು ಮಾತುಕತೆ ಆಗಿತ್ತು, ಹಿಂಗೇನೋ ಸಿನಿಮಾ ಮಾಡಬೇಕಾಯ್ತು ಅವ್ರ ಜೊತೆ. ಸೊ ಅವಾಗ ನಾನು ಇನ್ನೂ 5 ವರ್ಷದ ಮುಂಚೆನೇ, ಇನ್ನೂ ಜಾಸ್ತಿ, ಅವಾಗ ಇನ್ನೂ ಮೀಡಿಯಾಗೆ ನಾನು ಎಂಟ್ರಿ ಆಗಬೇಕಾಗಿತ್ತು ಅವಾಗ ತಾನೆ. ಆ ವರ್ಷದಲ್ಲೇ ನಾನು ಎಂಟ್ರಿ ಆದೆ. ಸೊ ಅವಾಗ ಇನ್ನೂ ಇಷ್ಟೆಲ್ಲ ಇರಲಿಲ್ಲ.
ಆ ಟೈಮಲ್ಲಿ ಮಾತುಕತೆ ಆಗಿ ಮಾಡೋಣ ಅಂದ್ಕೊಂಡಿದ್ದು. ಅವ್ರು ಅಷ್ಟೊತ್ತಿಗೆ 5 ವರ್ಷ ಆದ್ಮೇಲೆ ಫೋನ್ ಬಂತು ಭಾನು ಸರ್ದು, ಮತ್ತೆ ಹಿಂಗೆ ಮಾಡಿ ಹಿಂಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ. ಸೊ ಆ ಪಾತ್ರಕ್ಕೆ ಹೋದೋ, ರೈಡಿಂಗ್ ಕೊಟ್ಟರು, ಅವ್ರಿಗೆ ಇಷ್ಟ ಆಯಿತು. ಸೊ ನನಗೂ ಆಶ್ಚರ್ಯ ಅದು, ನನಗೆ ಈ ಚಾನ್ಸ್ ಕೊಡ್ತಾ ಇದ್ದಾರ ಅಂತ. ಅದು ಹಂಗೆ ನಡೀತು. ಸೊ ಭಾನು ಸರೇ ನನಗೆ ಗುರುಗಳು ಅದಕ್ಕೆ. ಸರ್, ಈಗ ನೀವು ಸುಮಾರು ಸಿನಿಮಾ ಪ್ರಮೋಷನ್ ಮಾಡಿರೋದು, ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾಗೆ ಪ್ರಮೋಷನ್ಸ್ಗೆ ನೀವೇನೆಲ್ಲ ಮಾಡ್ತಾ ಇದ್ದೀರಿ? ಪ್ರಮೋಷನ್ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದಷ್ಟು ಮೈಸೂರಲ್ಲಿ ನಮ್ಮದು ಪ್ರಚಾರ ಫಸ್ಟ್ ಸ್ಟಾರ್ಟ್ ಆಯಿತು. ಒಂದಷ್ಟು ನನ್ನ ಮಾಧ್ಯಮ ಮಿತ್ರಗಳು ಆ್ಯಕ್ಚುಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು, ಎಲ್ಲ ನಿಮಗೂ ಕೂಡ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಒಂದು ಇದರಿಂದ ಹೋಗಿರೋದು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ನಮ್ಮ ಟೀಮು ಹಂಗೆ ಪ್ರತಿಯೊಬ್ಬರು ಅದೇ ಥರ ಎಲ್ಲರೂ ಸಪೋರ್ಟ್ ಇದ್ದಾರೆ. ಜೊತೆಗೆ ಏನು ಅಂದರೆ ಆಟೋ ಪ್ರಮೋಷನ್ಸ್ ಇರ್ಬೋದು, ಇದಿರ್ಬೋದು, ನಮ್ಮ ಟ್ಯಾಬ್ಲೋ ಪ್ರಮೋಷನ್ಸು ಪ್ಲ್ಯಾನ್ ಮಾಡಿದ್ದೀವಿ, ಅದಕ್ಕೂ ನಡೀತಾ ಇದೆ. ಹಂಗೆ ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ. ಮೈನ್ ನಮ್ಮ ಚಾಮುಂಡಿ ಬೆಟ್ಟ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮೈಸೂರು, ಮಂಡ್ಯ, ಮದ್ದೂರು ಈ ಥರ ಎಲ್ಲ ನಮ್ಮ ಆಟೋ ಪ್ರಮೋಷನ್ಸ್ಗಳು ಸ್ಟಾರ್ಟ್ ಆಗಿದೆ. ಈಗ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀವಿ. ಇನ್ನೊಂದಷ್ಟು ಪ್ಲ್ಯಾನ್ಸ್ಗಳಿದೆ. ಕಾಲೇಜು ಒಂದಷ್ಟು ಮ್ಯಾಗ್ಝಿನ್ಗಳು, ಇದು ಫಂಕ್ಷನ್ಸ್ಗಳು ಹೋಗಿದ್ದೀವಿ. ಆಮೇಲೆ ಒಂದಷ್ಟು ಆರ್ಟಿಕಲ್ಗಳು, ಒಂದಷ್ಟು ಸ್ಟಾರ್ಗಳು. ಮೊನ್ನೆ ಶ್ರೀಮುರಳಿ ಸರ್ ಮೀಟ್ ಮಾಡೋದು, ಆಮೇಲೆ ಧ್ರುವ ಸರ್ ನಮ್ಮ ಸಾಂಗ್ ಇದನ್ನು ಮಾಡಿಕೊಟ್ರು, ಲಾಂಚ್ ಮಾಡಿಕೊಟ್ರು. ಮತ್ತು ಶ್ರೀಮುರಳಿ ಸರ್ ಟ್ರೈಲರ್ ನೋಡಿ ತುಂಬ ಇಷ್ಟಪಟ್ಟರು, ಸಾಂಗ್ ಇಷ್ಟಪಟ್ಟರು. ನೋಡ್ಬೇಕು ಈಗ ಆ ಥರದ್ದು ಒಂದಷ್ಟು ನಮ್ಮ ಕೈಲಾಗೋದು ಏನೇನಾಗುತ್ತೋ ಅದನ್ನು ರೀಚ್ ಮಾಡೋದು ಸಾಧ್ಯವಾದಷ್ಟು ಮಾಡ್ತೀವಿ. ಅಂಡ್ ನಾನು ಹೇಳ್ತಿರೋದು ಏನು ಅಂದರೆ, ಇಡೀ ಕನ್ನಡ ಜನತೆಗೆ ರೈಡ್ ಮಾಡಿಕೊಂಡು 24th ರಾಯಲ್ ಆಗಿ ಫಾರೆಸ್ಟ್ ಅಲ್ಲಿ ಗರುಡ ಪುರಾಣ ನೋಡ್ಬೋದು. ಅಂದ್ರೆ 4 ಸಿನಿಮಾ ನೋಡಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಎಸ್ ಆ ಥರ. ಸೊ ಸುಮಾರು ರೈಡ್ ಸಿನಿಮಾದಲ್ಲಿ ನಾವು ನೋಡಿರ್ತೀವಿ. ಸೊ ಇದರಲ್ಲಿ ತುಂಬಾ ಮೇಜರ್ ಕ್ಯಾರೆಕ್ಟರ್ ಬರೋದೇನೆ ಆ ಬೈಕ್ ರೈಡ್ ಮತ್ತೆ ಆ ಬೆಟ್ಟ ಗುಡ್ಡ. ಸೊ ನೀವು ಆ ಸಿನಿಮಾ ತಂಡದ ಜೊತೆ ಬೆಟ್ಟ ಗುಡ್ಡ ಆಗ್ತಿರೋದು ಇದೆಯಾ ಸಿನಿಮಾದಲ್ಲಿ? ಎಲ್ಲ ಮುಗಿಸ್ಬಿಟ್ಟಿದ್ರು ನೀವೆಲ್ಲ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಕೂತ್ಬಿಟ್ಟಾರೆ. ಬೆಟ್ಟ ಗುಡ್ಡ ಎಲ್ಲ ಹತ್ತೋಗೋದಿದೆ. ಅದು ಬೈಕ್ ಓಡಿಸೋದೇ ಒಂದು ಕ್ರೇಜ್. ಮೇನ್ ಬೈಕ್ ಇದ್ರೊಳಗೆ ನಮ್ದೆಷ್ಟು ಕ್ಯಾರೆಕ್ಟರ್ ಇಂಪಾರ್ಟೆಂಟ್, ಬೈಕ್ಗಳು ಅಷ್ಟೇ ಇಂಪಾರ್ಟೆಂಟ್. ಅದರಲ್ಲೂ ಇಬ್ರು ಯೂಸ್ ಮಾಡಿರೋಂಥ ಬೈಕು ತುಂಬಾ ಸ್ಪೆಷಲ್. ಅದೆಲ್ಲ ಕಡೆ ಸುತ್ತಬಿಟ್ಟಿದೆ. ಅಂಡ್ ಶೂಟಿಂಗ್ ಅಲ್ಲೂ ಕೂಡ ಹಂಗೆ ಸುತ್ತಿದೆ. ಅದು ನಾವು ನಿಜವಾಗ್ಲೂ ರೈಡ್ ಮಾಡ್ಕೊಂಡೆ ಎತ್ಕೊಂಡು ಹೋಗಿದ್ವಿ ಎಲ್ಲ ಸ್ಪಾಟ್ಗಳಿಗೆ, ದೂರಕ್ಕೆ, ಚಿಕ್ಕಮಂಗ್ಳೂರ್ ಸೈಡು ತುಂಬಾ ಕಾಡುಗಳಲ್ಲೆಲ್ಲ ಓಡಾಡಿದೆ ಬೈಕ್. ಸದ್ಯಕ್ಕೆ ಎಲ್ಲೂ ಏನು ಒಂದಿನಕ್ಕೂ ಪ್ರಾಬ್ಲಮ್ ಆಗಿಲ್ಲ. ಒಂದು ದಿನ ಪ್ರಾಬ್ಲಮ್ ಆಗ್ಲಿಲ್ಲ. ಸರ್ ಗೊತ್ತಿಲ್ಲ, ಇಲ್ಲಿಂದ ಚಿಕ್ಕಮಂಗ್ಳೂರ್ ಎಷ್ಟು ಕಿಲೋಮೀಟರ್ ಇರ್ಬೋದು? ಇದೆ ಒಂದು 260 ಕಿಲೋಮೀಟರ್ಸ್ ಇರ್ಬೋದು. ಅಪ್ ಅಂಡ್ ಡೌನ್. ಮತ್ತೆ ಅಲ್ಲಿಂದ ತುಂಬಾ ಮುರುಡೇಶ್ವರ ಆ ಕಡೆ ಸೈಡು ಕಾಡುಗಳು ಅಲ್ಲಲ್ಲಿ ಕರಾವಳಿ ಮತ್ತೆ ಎಲ್ಲ ಆ ಬೈಕ್ ಓಡಾಡಿದೆ, ತುಂಬಾ ಓಡಾಡಿದೆ. ತುಂಬಾ ಇಲ್ಲೂ ಕೂಡ ತುಂಬಾ ಬ್ಯಾಂಗ್ಳೂರ್ ಸುತ್ತಮುತ್ತಲಗಳು ತುಂಬಾ ಚೆನ್ನಾಗಿ. ಅದೊಂದು ಒಳ್ಳೆ ಕ್ಯಾರೆಕ್ಟರ್, ಅದು ಒಂದು ಕ್ಯಾರೆಕ್ಟರ್. ಅದ್ರ ಬಿಟ್ಟು ಜೊತೆ ಬೈಕ್ ಮೇಲೆ ಒಂದು ಸೆಂಟಿಮೆಂಟ್ ಇರ್ಬೋದಲ್ಲ? ನಮ್ದು ಇಲ್ಲೇ ಹಂಗೆ ಇದೆ, ಮನೆ ಹತ್ರನೇ ಇದೆ. ಮನೆ ಹತ್ರ ಯೂಸ್ ಮಾಡ್ತೀರಾ? ಹೌದು ಚೆನ್ನಾಗಿದೆ. ಯೂಸ್ ಮಾಡ್ತಾ ಇದೆ. ಪ್ರಮೋಷನ್ ಬೇಕು, ಯೂಸ್ ಮಾಡ್ಬೇಕು ಈಗ. ಐ ಥಿಂಕ್ ನಾನು ಕೊಡೋ ಸಜೆಷನ್ ಏನಂದ್ರೆ ಬೈಕ್ ಮೇಲೆ ಹೋಗೋಣ ಪ್ರಮೋಷನ್ಗೆ. ಆರಾಮ್ಸೆ ಮಾಡ್ಬೋದು. ಚೆನ್ನಾಗಿದೆ. ಒಂದು ಸಿನಿಮಾದ ಕ್ಯಾರೆಕ್ಟರ್ಗಳು ಹಂಗೆ ಇದೆ ಪ್ರತಿಯೊಬ್ಬರದು. ನೀವು ಒಂದೇ ಅಂತ ಟ್ವಿಸ್ಟ್ ಅಂತ ಏನ್ ಕೇಳ್ತಾ ಇದೀವಿ ಅಂದ್ರೆ ಒಂಚೂರು ಏನೋ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಬೇರೆ ಪಾತ್ರಗಳು ಅಷ್ಟೇ ಟ್ವಿಸ್ಟ್ ಕೊಡುವಂಥದ್ದು ಕ್ಯಾರೆಕ್ಟರ್ಗಳು. ವ್ಯಾಲ್ಯೂಯಬಲ್ ಇದಿದೆ ಆ ಕ್ಯಾರೆಕ್ಟರ್ ಇರಬೇಕು ಅನ್ನೋದು ಜನರು ಅಂತಾರಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ ಇದ್ರೆ ಅದೊಂದು ಮೂವಿಗೆ ಒಂಥರ ಸಪೋರ್ಟ್ ಕ್ಯಾರೆಕ್ಟರ್ ತುಂಬ ಇದೆ. ಚೆನ್ನಾಗಿ ಮಾಡಿದ್ದಾರೆ ಅವರು, ಅಭಿನಯಿಸಿದ್ದಾರೆ. ಸೊ ಫೈನಲಿ ಜನಗಳಿಗೆ ಏನು ಹೇಳ್ತಾರೆ? ಅದೇ ಹೇಳೋದಲ್ಲ, ಒಂದು 24th ಒಂದು ಒಳ್ಳೆ ಹೊಸೊಬ್ರು ಪ್ರಯತ್ನ. ಟೆಕ್ನಿಷಿಯನ್ಸ್ ಎಲ್ಲ ಹಳಬ್ರು, ನಮ್ಮ ಆರ್ಟಿಸ್ಟ್ಗಳು ಮಾತ್ರ ಹೊಸೊಬ್ರು. ಅದರಲ್ಲೂ ಒಂದಷ್ಟು ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಯಾರ. ಬಟ್ ನಮಗೆ 3 ಜನಕ್ಕೆ ಒಂದು ಡೆಬ್ಯೂ. ಬಟ್ ನಾನು ಮಾಡಿದ್ದೀನಿ, ಕಾಣಿಸಿರಲ್ಲ ಹಂಗೆ. ಸೊ ಆ ಥರದೊಂದು ಈಗ ಒಂದಷ್ಟು ಸಿನಿಮಾಗಳು ಮಾಡಿದೆ ಅಂದರೆ ಅದು ಬರೋದಿದೆ, ಬಟ್ ಲೀಡಾಗಿ ಯಾವುದೂ ಮಾಡಿರಲಿಲ್ಲ. ಸೊ ಇದು ಲೀಡೇ ನಮಗೆ. ಸೊ ಈ ಸಿನಿಮಾ ನಮ್ಮ ಕರಿಯರ್ಗೆ ನಮ್ಗೆಲ್ಲರಿಗೂ ರೈಡ್ ಅನ್ನೋ ಜರ್ನಿ ಸ್ಟಾರ್ಟ್ ಆಗಿದೆ. ಸಿನಿಮಾ ಅನ್ನೋ ಜರ್ನಿ ಒಳಗೆ ರೈಡ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಸೊ 24th ಸ್ಟಾರ್ಟ್ ಆಗುತ್ತದು, ಅಲ್ಲಿಗೆ ಚಾಲನೆ ಕೊಡ್ತೀವಿ. ಸೊ ರೈಡ್ ಮೂಲಕ ರಾಯಲ್ ಆಗಿ ಫಾರೆಸ್ಟ್ ನೋಡಿಕೊಂಡು ಗರುಡ ಪುರಾಣ ನೋಡೋಣ ಅಂತ. ಅಂದರೆ ಈ ಪ್ರತಿಯೊಂದು ಸಿನಿಮಾನ ನೋಡೋಣ. ನಮ್ಮ ಸಿನಿಮಾನ ಫಸ್ಟ್ ನೋಡಿ ಅಂತ ಯಾಕೆ ಕೇಳ್ತಾ ಇದ್ದೀನಿ, ಹೊಸಬ್ರದ್ದು
ಜೊತೆಗೆ ನೋಡ್ಕೊಂಡು ಅವನು ನೋಡ್ಕೊಂಡು ಹೋಗಿ ಎಲ್ಲ ಸಿನಿಮಾನು ನೋಡಿ. ದುಡ್ಡಾರ್ರಿ ಮಪ್ ಕೊಡ್ತಾನಂತ ಕ್ವಶನ್ ಕೇಳ್ತಾರೆ ಲಾಸ್ಟಲ್ಲಿ ಗೊತ್ತು ಕಮೆಂಟಲ್ಲಿ. ದುಡ್ಡು ಕೊಡ್ತಾರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಅಷ್ಟೇ ಮುಖ್ಯ. ಯಾವಾಗಲೂ ಜಂಜಾಟ ಇದ್ದೇ ಇರ್ತದೆ. ಒಂದು ಎಂಟರ್ಟೈನ್ಮೆಂಟ್ ಬೇಕು, ಎಲ್ಲ ರೀತಿಯಲ್ಲಿ ಒಂದು ರೀತಿಯಾದ ಮನೋರಂಜನೆ ಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ಮೊಬೈಲಲ್ಲಿ ನೋಡ್ಬಿಡಿ, OTTಗೋಸ್ಕರ ಕಾಯ್ಬಿಡಿ. 24th ಒಂದು ಅದ್ಭುತವಾದ ಸಿನಿಮಾ ಬರ್ತಿದೆ, ನೋಡಿ. ಸೊ ನಿಮ್ಮ ಕೆರಿಯರ್ಗೆ ಈ ಸಿನಿಮಾ ಇನ್ನೂ ಒಂದಷ್ಟು ಸಿನಿಮಾಗಳ ಆಫರ್ ಬರಲಿ, ಈ ಸಿನಿಮಾ ದೊಡ್ಡ ಯಶಸ್ಸು ಕಾಣಲಿ, ನಿಮ್ಗೆ ಒಳ್ಳೆ ಹೆಸರು ತಂದ್ಕೊಡ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಇದ್ದಂತ ಸಿನಿಮಾದ ಹೀರೋಯಿನ್ ತನ್ವಿ ಅವರಿಗೆ ಈ ಸಿನಿಮಾದಿಂದ ಒಂದು ಬಿಗ್ ಯಶಸ್ಸು ಸಿಗಲಿ, ಹಾಗೆ ಅವರ ಮುಂದಿನ ಕೆರಿಯರ್ ಉಜ್ವಲವಾಗಿರ್ಲಿ ಅಂತ ನಾವು ಬಯಸ್ತೀವಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸೊ ಈಗ ನಮ್ಮ ಜೊತೆ ಇದ್ದಾರೆ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಸೊ ರಾಯಲ್ ರವಿ ಅವರು ನಮ್ಮ ಜೊತೆ ಇದ್ದಾರೆ. ರವಿ ಅವರೇ ವೆಲ್ಕಮ್. ನಮಸ್ಕಾರ ಸರ್. ಹಾಗೆ ಶಿಶಿರ್ ಅವರು ಕೂಡ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಶಿಶಿರ್ ಅವರೇ ವೆಲ್ಕಮ್ ಟು ದಿ ಶೋ. ಸೊ ಫಸ್ಟ್ ರಾಯಲ್ ರವಿ ಅವರಿಗೆ ಈ ಸಿನಿಮಾದಲ್ಲಿ ಟ್ರೈಲರ್ ಕೂಡ ನಿಮ್ಮನ್ನು ನೋಡ್ಬೋದು. ಹೌದು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ? ತುಂಬ ಡಿಫ್ರೆಂಟೇ ಸರ್. ರಿಯಲ್ ಲೈಫಲ್ಲಿ ಏನಿರ್ತೀನಿ ಅದನ್ನು ಬಿಟ್ಟು ಆಪೋಸಿಟ್ ಆಗಿ ಮಾಡುವಂಥ ಒಂದು ಕ್ಯಾರೆಕ್ಟರ್. ಅಂದರೆ ಬೇಸಿಕಲಿ ನಾನೊಬ್ಬ ಕಾಮಿಡಿ ಆರ್ಟಿಸ್ಟ್ ಆಗಿ ನಾನು ಇದರಲ್ಲಿ ಪಾತ್ರ ಮಾಡಿದ್ದೀನಿ. ಆ ಕಾಮಿಡಿನಲ್ಲಿ ಒಂದು ಕಾಲೇಜ್ ಲೆವೆಲಲ್ಲಿ ಒಬ್ಬ ಲವರ್ ಬಾಯ್ ಆಗಿ ಎಷ್ಟು ಚೆನ್ನಾಗಿ ಆ ವರ್ಕೌಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ವರ್ಕೌಟ್ ಮಾಡಿದ್ವಿ. ಇದು ನಿಮ್ಮ ರಿಯಲ್ ಲೈಫ್ ಆಪೋಸಿಟ್ ಕ್ಯಾರೆಕ್ಟರ್? ಇಲ್ಲ ಸರ್, ಅಲ್ಲ, ನಮ್ಮ ಬದುಕಲ್ಲೂ ನಡೆದಿರುತ್ತೆ, ಬಟ್ ಈ ಬದುಕಲ್ಲಿ ವಿಭಿನ್ನವಾಗಿ ನಡೆದಿರುತ್ತೆ. ಸೊ ನಿಮ್ ಕಾಲೇಜ್ ಡೇಸ್ ಅಲ್ಲಿ ಈ ತರನೇ ಏನಾದ್ರು ಮಾಡಿದ್ದುಂಟಾ ಸರ್? ತುಂಬಾ ವರ್ಕೌಟ್ಸ್ ಆಗಿದೆ ಸರ್, ಬಟ್ ನಮ್ಗೆ ಯಾರು ವರ್ಕೌಟ್ ಸಿಕ್ಕಿರಲ್ಲ. ನಮ್ಗೆ ಹೇಳ್ತಾ ಇರಲ್ಲ ಈಗ ಅಷ್ಟೇ. ಕಾಲೇಜ್ ಮೇಟ್ ಹೇಗೆ ಸರ್? ಅದ್ ನೀವು ಸಿನಿಮಾ ನೋಡಿ ಸರ್ ಗೊತ್ತಾಗುತ್ತೆ. ಸರ್ ಈಗ ನಾರ್ಮಲ್ ಆಗಿ ಜಾಸ್ತಿ ಈ ತರ ಕ್ಯಾರೆಕ್ಟರ್ಸ್ ಬರೋದು ಕಾಲೇಜ್ ಲೈಫ್, ಹೌದೌದೌದು, ಅಥವಾ ಒಂದು ಆಫೀಸ್ ಅಟ್ಮಾಸ್ಫಿಯರ್. ಹೌದೌದು. ಬಟ್ ಈ ಪಾತ್ರದಲ್ಲಿ ಹೇಗೆ, ಈ ಸಿನಿಮಾದಲ್ಲಿ ಹೇಗೆ? ಅಂದ್ರೆ ಈ ಕ್ಯಾರೆಕ್ಟರ್ ಇದು ವೆಂಕಿ ಅವರು ಏನಿದ್ದಾರೆ, ವೆಂಕಿ ಅವರು ಮತ್ತು ತನ್ವಿ ಅವರು ಒಂದು ಒಳ್ಳೆ ತುಂಬಾ ಜುಗಲು ಬಂದಿಯಾಗಿ ಹೋಗ್ತಾ ಇರುತ್ತೆ. ಈಗ ಡಿಸ್ಟರ್ಬ್ ಮಾಡಿ ಸೆಂಟ್ರಲ್ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅವಾಗ ಬರ್ತಾ ಇರ್ತೀವಿ. ಬಟ್ ಅವ್ರಿಗೆ ತುಂಬಾ ತನ್ವಿ ಅವ್ರಿಗೆ ನನ್ ಕಂಡ್ರೆ ಭಾರಿ ಇಷ್ಟ. ಸೊ ವೆಂಕಿ ಅವ್ರಿಗೆ ನನಗೆ ಬೀಳ್ಲಿ ಅಂತ ಅವ್ರಿಗೆ ಇಷ್ಟ. ಸೊ ಆದ್ರೆ ನಮ್ಗೆ ಅವ್ರು ಬೇಡ ಅಂತ ಅವ್ರ ಹಿಂದೆನೆ ಬಿದ್ದಿರ್ತೀವಿ. ಸೊ ನಿಮ್ದೊಂದು ಕಾಲೇಜ್ ಗ್ಯಾಂಗ್ ಇರುತ್ತಾ? ಇಲ್ಲ ಸರ್, ನಾನು ಒಬ್ಬನೇ ನಮ್ ದೊಡ್ಡ ಗ್ಯಾಂಗ್, ಸಿಂಗಲ್ ಸಿಂಹ, ಒಂಥರ ಬೆಂಕಿ ಬಸವ ಅಂತ ನನ್ನ ಹೆಸರು. ಸಿನಿಮಾ ಕೆಲವು ಸಿನಿಮಾಗಳಲ್ಲಿ ನೋಡಿದೀವಿ, 4 ಜನ ಸುತ್ತ ಇಟ್ಕೊಳ್ಳೋದು, ಅವ್ನು ಸೀನಿಯರ್ ಆಗಿದ್ದೆ ನಂಗೆ ಹಿಂಗೆ ಇತ್ತು ಅನ್ನೋದು, ಆಮೇಲೆ ಆ ಹುಡುಗಿ ನನ್ ಪಟಾಯಿಸ್ತಾ ಇದೀನಿ ಕಣೋ, ಆ ಹುಡುಗಿ ನನ್ ಬಿದ್ದೆ ಬೀಳ್ತಾರೆ ಅನ್ನೋದು. ಸೊ ನಿಮ್ ಕ್ಯಾರೆಕ್ಟರ್ ಒಂಚೂರು ಆ ತರ ಇದೆ, ಹೇಗೆ ಸರ್? ಇಲ್ಲ ಸರ್, ಅಂದ್ರೆ ಇಡೀ ಕಾಲೇಜಲ್ಲಿ ಎಲ್ರಿಗೂ ಒಂಥರ ಟ್ರೈನರ್ ಅಲ್ಲಿ ಬರೋದು ಬಿಟ್ಟಷ್ಟೇ. ಹೌದೌದು. ಅಂದ್ರೆ ಜೊತೆ ಮಾತಾಡ್ತಾ ಇರ್ತೀನಿ, ಬಿಟ್ರೆ ನಮ್ ಕಣ್ಣೆಲ್ಲ ಪಾಪ ತನ್ವಿಯವ್ರ ಮೇಲೆ ಇರುತ್ತೆ. ಅದು ಒಂದ್ ಹೇಳ್ತಾರ, ಬೆಂಕಿ ಬಸ್ ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತೀಯ ಅಂತ ಯಾರಿಗಾದ್ರು ಒಂದು ಕಾಮನ್ ಡೈಲಾಗ್ ಆಗಿರುತ್ತೆ ಅಂದ್ರೆ. ಸೊ ಬಟ್ ಅದು ಅವ್ರಿಗೆ ಇರಿಟೇಷನ್, ಅವ್ರಿಗೆ ನನ್ ಕಂಡ್ರೆ ಅವ್ರಿಗೊಂಥರ ಇರಿಟೇಷನ್ ಆಗಿರುತ್ತೆ. ಬಟ್ ಅದ್ರ ಮಧ್ಯೆ ಅವ್ರಿಗೆ ಕೆಮಿಸ್ಟ್ರಿ ಹೆಂಗ್ ವರ್ಕೌಟ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಒಂದು ಹುಡುಗ ಒಂದು ಹುಡುಗಿನ ಇಷ್ಟಪಡ್ತಾ ಇದಾರೆ ಅಂದ್ರೆ ಒಬ್ಬ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಸೊ ಅವರಿಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ನನ್ನ ಕಲ್ಪನೆಯಲ್ಲಿ ಅವಳನ್ನ ಹೆಂಗ್ ವರ್ಕೌಟ್ ಮಾಡ್ಬೇಕು, ಪಟಾಯಿಸ್ಕೋಬೇಕು ಅನ್ನೋ ಆಸೆ ಪ್ರತಿಯೊಬ್ಬರ ಲೈಫಲ್ಲಿ ಎಲ್ರಿಗೂ ಲವ್ ಆಗಿರುತ್ತೆ. ಯಾರಿಗೂ ಲವ್ ಆಗಿಲ್ಲ ಅನ್ನೋ ಇನ್ಸಿಡೆಂಟ್ ಹೇಳಕ್ಕೆ ಆಗಲ್ಲ. ನನ್ನ ಲೈಫಲ್ಲಿ ಆಗಿದೆ, ನಿಮ್ ಲೈಫಲ್ಲಿ ಆಗಿದೆ, ಇವ್ರ ಲೈಫಲ್ಲಿ ಆಗಿದೆ, ಇವ್ರ ಲೈಫಲ್ಲಿ ಆಗಿದೆ. ಕೆಲವ್ರು ಹೇಳ್ಕತಾರೆ, ಕೆಲವ್ರು ಹೇಳ್ಕೊಳಲ್ಲ. ಸೊ ಹಾಗಂತರ ಕಾಮನ್ ಆಗಿ ಹೇಳ್ಕೇಳಿದ್ ಹಿಂಗೆ ಲವ್ ಆಗಿದ್ಯಾ ಅಂತ, ನಾನ್ ಲವ್ ಇಲ್ಲಪ್ಪ, ನಾನ್ ಭಾರಿ ಡಿಸೆಂಟ್ ಅಂತ. ಹಂಗಾರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಸೈಕಾಲಜಿಕಲಿ. ಭಾರಿ ಫೈಟ್ ಇದೆ ಸರ್, ಭಾರಿ ಭಯಂಕರ. ಅಯ್ಯೋ ಹೊಸಿ ಮಾಮೂಲಿ ಒಂಥರ ಭಯಂಕರ VFX ಅಲ್ಲಿ ಮಾಡಿದ್ದಾರೆ, ಅದ್ಭುತವಾಗಿದೆ ಸರ್. ಭಾರಿ ಒಂದು ನಾನಂತ ಬೆಂಕಿ ಹಂಗೆ, ಅಂದ್ರೆ ಫೈಟ್ ಅಂತ ಏನಿಲ್ಲ, ಲವಲ್ ಫೈಟ್, ಭಾರಿ ಫೈಟು. ಇಲ್ಲ ಅಂದ್ರೆ ಇದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತ ಒಂದು ಬಿಟ್ಟು ನಂದು. ಅಲ್ಲಲ್ಲಿ ಬಂದು ಕಾಣಿಸ್ಕೊತಾ ಇರ್ತೀನಿ, ಅವ್ರದಕ್ಕೊಂದು ರಿಯಾಕ್ಟ್ ಕೊಡ್ತಾ ಇರ್ತಾರೆ. ಆ ಕೌಂಟ್ರ್ ಇವ್ರದ್ದೊಂದು ಕೌಂಟ್ರ್ ಇರುತ್ತೆ. ಸೊ ನಮ್ಮ 3 ಜನದ್ದು ಒಂದು ಫ್ರೇಮಲ್ಲಿ ಇರ್ತೀವಿ. ಅದರಲ್ಲಿ ನೀರಜ್ ಅವರು ಫ್ರೇಮಲ್ಲಿ ಇರ್ತಾರೆ. ಅವ್ರದ್ದೊಂಥರ ಟ್ರ್ಯಾಕು, ನಮ್ದೊಂಥರ ಟ್ರ್ಯಾಕು, ಇವ್ರದ್ದೊಂಥರ ಟ್ರ್ಯಾಕ್. ಬಟ್ 3 ಟ್ರ್ಯಾಕು ಒಂದೇ, ಜಾಸ್ತಿ ಇವ್ರದೇ ಹೋಗ್ತಾರೆ, ಹೂ ಮೇಲೆ ಇರುತ್ತೆ. ನಂಗೆ ಆ ಹೂ ಬೇಕು, ನಂಗೆ ಹೂ ಬೇಕು ಅಂತ. ಈಗ ಟ್ರೈಲರ್ ಅಲ್ಲಿ ನಿಮ್ಮ ನೋಡಿದ್ರೆ
ಡೈರೆಕ್ಟ್ ಆಗಿ ನೋಡಕ್ಕೂ ಸಿನಿಮಾದಲ್ಲಿ ನೋಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸಿನಿಮಾ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಆ್ಯಕ್ಚುಲಿ ನಾನು ಆ ಥರ ಮೌಲ್ಡ್ ಮಾಡ್ಕೊಂಡಿದ್ದೀನಿ ಆ ಕ್ಯಾರೆಕ್ಟರ್ನ, ಅದು ನನ್ನದಲ್ಲದ ಬೇರೆ ಪಾತ್ರ ಅದು. ಸೊ ನಾನು ಸರು ಆ ಕ್ಯಾರೆಕ್ಟರ್ ಹೇಳೋದ್ಮೇಲೆ ಜೋಡಿಸಿ ಸ್ಟಡಿ ಮಾಡಿ ಆಮೇಲೆ ಅವ್ರ ಗೆಟಪ್ನ ನಾನೇ ಅಡಾಪ್ಟ್ ಮಾಡಿಕೊಂಡು ಕಾಸ್ಟ್ಯೂಮು ಆಮೇಲೆ ಮೇಕಪ್ ಇದ್ರದ್ದು ಪ್ರತಿಯೊಂದನ್ನು ನಾನು ಪ್ರಿಪೇರ್ ಮಾಡ್ಕೊಂಡು ಎಂಟೈರ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಡಿಫ್ರೆನ್ಸ್ ಕಾಣಿಸುತ್ತೆ. ಒಂದು ಗುರುಜಿ ಪಾತ್ರ ಅನ್ಸುತ್ತೆ. ಹೌದು, ಜ್ಯೋತಿಷಿ ಪಾತ್ರ. ಹೌದು ಹೌದು ಸರ್, ಯಾವ್ದಾದ್ರು ಜ್ಯೋತಿಷಿನ ಈ ಕ್ಯಾರೆಕ್ಟರ್ ಮಾಡಕ್ ಮುಂಚೆ ಅವ್ರನ್ನ ಫಾಲೋ ಮಾಡಿದ್ದೀವಿ ಅಂತ? ಸರ್ ಮುಂಚೆ ಆ್ಯಕ್ಚುಲಿ ಆ್ಯಸ್ ಎ ಆ್ಯಕ್ಟರ್ ನಾನು ಬೇರೆ ಪಾತ್ರಗಳನ್ನೆಲ್ಲ ಅಬ್ಸರ್ವ್ ಮಾಡೋದು ಅದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಈ ಸಿನಿಮಾಗೆ ಕ್ಯಾರೆಕ್ಟರ್ ಆದ್ಮೇಲೂ ಜ್ಯೋತಿಷಿಗಳು ಅವ್ರ ಹಾವ ಭಾವ, ಅವ್ರದ್ದು ವಸ್ತ್ರ ವಿನ್ಯಾಸ ಹೇಗಿರುತ್ತೆ, ಅವ್ರ ಮೇಕಪ್ ಹೆಂಗಿರುತ್ತೆ, ಅವ್ರ ಸ್ಲ್ಯಾಂಗ್ ಹೆಂಗಿರುತ್ತೆ, ಆಮೇಲೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅದನ್ನೆಲ್ಲ ನಾನು ಒಂದಷ್ಟು ಸ್ಟಡಿ ಮಾಡಿಕೊಂಡು ಆಮೇಲೆ ಸ್ಕ್ರಿಪ್ಟನ್ನ ಓದಿ ಆಮೇಲೆ ಅಂದರೆ ಲೈಕ್ ಟೆಕ್ಸ್ಟ್ ಇರುತ್ತೆ, ಸಬ್ ಟೆಕ್ಸ್ಟ್ ಇರುತ್ತೆ, ಅದ್ರ ರಿಯಾಕ್ಷನ್ ಇದಿರುತ್ತೆ, ಒಳ ಅರ್ಥಗಳೇನೇನಿರುತ್ತೆ ಅದನ್ನೆಲ್ಲ ಇರೋದು ನಾನು ಓದ್ಕೊಂಡು ಆ ರೀತಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಮಾಡ್ಬಿಟ್ಟು ಸರ್ ನಮ್ಗೆಲ್ಲ ಜ್ಯೋತಿಷ್ ಹೇಳಕ್ ಶುರು ಮಾಡ್ಬಿಟ್ಟು ಇದು ತುಂಬಾ ಅದೇ ತರಾನೇ ಕಾಣಿಸೋಕೆ ಶುರು ಆಗೋದ್ರು ಶೂಟಿಂಗ್ ಸೆಟ್ ಅಲ್ಲಿ. ಅದೇ ತರಾನೇ ಈಗ ನಮ್ಮ ಬೇಸಿಕಲಿ ಗುಡ್ ಆರ್ಟಿಸ್ಟ್. ನಾವಿಬ್ರು ಒಟ್ಟಿಗೆ ರಂಗಾಯಣದಲ್ಲಿ, ಮೈಸೂರು ರಂಗಾಯಣದಲ್ಲಿ ಒಟ್ಟಿಗೆ ಜರ್ನಿ ಮಾಡಿದವರು. ಇತ್ತೀಚೆಗೆ ಅವ್ರು ಎಲ್ಲರಿಗೂ ಭವಿಷ್ಯ ಹೇಳಕ್ ಶುರು ಮಾಡ್ಬಿಟ್ಟವ್ರೆ. ನಮ್ಮ ಮೂವಿ ಆಗಿದ್ದೆ ತಡ. ವಿಶೇಷವಾಗಿ ಅಂತ ತಿಳ್ಕೊಳ್ಳಿ, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಫುಲ್ ವರ್ಕೌಟ್ ಆಗುತ್ತೆ ಅಂತ. ಇಲ್ಲ ಸರ್, ಜ್ಯೋತಿಷನ್ ಎಷ್ಟು ಪರ್ಸೆಂಟ್ ನಂಬ್ತೀರಾ ಸರ್ ನೀವು? ಜ್ಯೋತಿಷ್ಯ ನನಗೆ ಪರ್ಸ್ನಲ್ ಆಗಿ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇಲ್ಲ. ಇದನ್ನ ಪಾತ್ರಕ್ಕೋಸ್ಕರ ತಯಾರಿಯಾಗಿ ಬಂದಿದ್ದೀನಿ ನಾನು. ಓಕೆ, ಸೊ ಎಲ್ರಿಗೂ ಭವಿಷ್ಯ ಹೇಳಕ್ ಶುರು ಮಾಡಿದ್ದೀರಾ? ಇವಾಗ ಓಕೆ, ಇವ್ರ ಭವಿಷ್ಯ ಹೇಳಿ ಸರ್. ಅವ್ರ ಭವಿಷ್ಯ ತುಂಬಾ ಉಜ್ವಲವಾಗಿ ಬೆಳೀತಾರೆ. ನಮ್ಮ ಭವಿಷ್ಯ ನನ್ನ ಕಣ್ಮುಂದೆ ಕಾಣ್ತಿದೆ. ಅದಂತೂ ಪಕ್ಕ. ಓಕೆ, ಸೊ ಹೀರೋಯಿನ್ ಅವ್ರ ಬಗ್ಗೆ? ಅವರು ಮೇಡಮ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅವರು ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಹೀರೋಯಿನ್ ಆಗಿ ಬೆಳೀತಾರೆ. ಅದು ನನ್ನ ಗ್ರಾಸ್ಪಿಂಗ್. ವಿಕ್ಕಿ ಅವರೇ, ಈ ನಾವು ಮಾತಾಡಿಸಿದ ಪಾತ್ರಗಳು ತುಂಬಾ ಪಾತ್ರಗಳು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದು. ಸೊ ಯಾರೆಲ್ಲ ಅಭಿನಯಿಸಿದ್ದಾರೆ? ಸರ್ ಎಲ್ಲ ಹೊಸ ಒಂದು ತಂಡನೇ ಸರ್. ಎಲ್ಲ ಹೊಸಬ್ರೇನೆ, ಆರ್ಟಿಸ್ಟ್ ಎಲ್ಲ ಹೊಸಬ್ರೇ ಮಾಡಿದ್ದಾರೆ. ಸೊ ಇನ್ನು ಜ್ಯೋತಿಷಿ ಅಂತ ಒಂದು ನಮ್ಗೆ ಫಾರೆಸ್ಟಲ್ಲೇ ಒಂದು ಇದು ಸಿಗ್ತಾರೆ. ಸೊ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಅವರು ಮಾಮೂಲಿ ಸ್ಟೇಜಲ್ಲೆಲ್ಲ ಇದು ಮಾಡ್ತಾರಲ್ಲ, ಕತೆಗಳು ಈ ಹಳ್ಳಿ ಸೈಡ್ ಹೋದಾಗ ಕತೆ ಮಾಡ್ತಾರಲ್ಲ ಸರ್, ನೈಟ್ ಹೊತ್ತು ಹರಿಕತೆಗಳ ಥರ. ಸೊ ಆ ಥರ ಆರ್ಟಿಸ್ಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅವರಿಂದ ಕಲಿಯೋದಿದೆ ಸರ್, ಇವರು ಎಲ್ಲರಿಂದ ಕಲಿಯೋದಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದುಂಟು. ಅವರಿಂದ ನಾವು ಕಲಿಬೇಕು ಸರ್, ನಾವು ಇನ್ನೂ ಕಲಿಬೇಕು. ತುಂಬ ಕ್ಯಾರೆಕ್ಟರ್ಸ್ ಇದೆ, ಅದನ್ನ ಹೇಳೋಕ್ಕಾಗಲ್ಲ. ಈಗ ಹೇಳಿದ್ರೆ ಮೂವಿ ಮಜಾ ಬರಲ್ಲ. 24th ಬಂದು ಮೂವಿ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಆಮೇಲೆ ಪೇರೆಂಟ್ಸ್ ಕ್ಯಾರೆಕ್ಟರ್ ಮಾಡಿರೋದು. ಪೇರೆಂಟ್ಸು ನಮ್ಮ ಅಪ್ಪ ಅಮ್ಮ ಅವರು ಒಂದು 2 ಶಾರ್ಟಲ್ಲಿ ಸಿಗ್ತಾರೆ ಅಷ್ಟೇ. ಸೊ ಅದೇ ಹಿಂಗೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಬೇಡ ಯಾರಿದು ಮಾಮೂಲಿ ಕ್ವಶನ್ಸ್ ಕೇಳ್ತಾರಲ್ಲ ಸರ್ ಮನೇಲಿ, ಆಬ್ವಿಯಸ್ ಆಗಿ ಯಾರು ಹೆಂಗೆ ಇಷ್ಟಪಟ್ಬಿಡೆ, ನಾವೇನು ಇಲ್ವಾ, ಹಂಗೆ ಹಿಂಗೆ ಅಂತ ನಾರ್ಮಲ್ ಆಗಿ ಮನೇಲಿ ಫೋಟೋ ಕಳಿಸ್ಬೇಕು. ಹೌದು ಅದೇ ಥರ ಇವಾಗ ಕ್ಯಾಶುವಲ್ ಆಗಿ ಮನೆಗಳಲ್ಲಿ ಏನಾಗುತ್ತೆ ಅಪ್ಪ ಅಮ್ಮಂಗೆ ಒಂದು ವಿಷಯ ಗೊತ್ತಾದಾಗ, ಸೊ ಅದೇ ಥರನೇ ನಮ್ಮ ಊರಲ್ಲೂ ತೋರಿಸಿದೆ ಸರ್. ಸರ್, ನಿಮ್ಮ ಕ್ಯಾರೆಕ್ಟರ್ ಸೊ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿದೆ ಸರ್ ಸಿನಿಮಾದಲ್ಲಿ? ಇಲ್ಲ ಸರ್, ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನನಗೆ ಪ್ರತಿ ಸಿನಿಮಾ, ನಾನು ಒಂದು 16 ಸಿನಿಮಾಗಳನ್ನು ಕೆಲಸ ಮಾಡಿದ್ದೀನಿ, 16 ಸ್ಕ್ರಿಪ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ನನ್ನದೇ ಓನ್ ಮ್ಯಾಗ್ಝಿನ್ ನಡೀತಾ ಇದೆ, ಸಿನಿಮಾಧ್ಯಮ ಅಂತ. ಸೊ ಬರವಣಿಗೆ, ನಟನೆ ಜೊತೆಗೆ ಪುಸ್ತಕ, ಇವಿಷ್ಟು ಮತ್ತು ರಂಗಭೂಮಿ, ಇಷ್ಟು 4 ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇರೋನು. ನನಗೆ ಪ್ರತಿ ಸಿನಿಮಾ ಮಾಡ್ಬೇಕಂದ್ರೆ ಪ್ರತಿ ಸಿನಿಮಾದೂ ನನಗೆ ಹೊಸದಾಗಿರುತ್ತೆ. ನಾನು ಪ್ರತಿ ಸಿನಿಮಾ ಪಾತ್ರನೂ ನನಗೆ ಹೊಸದೆ. ಈಗ ನಾನು ಬೇಸಿಕಲಿ ಕಾಮಿಡಿ ಆರ್ಟಿಸ್ಟ್. ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೂ ಕೂಡ ನಾನೊಬ್ಬ ಒಂದು ಚಿಕ್ಕ ಮಗು ಹೇಗೆ ಒಬ್ಬ ಹೊಸ ವ್ಯಕ್ತಿನ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಗೆ ಅದನ್ನ ಪ್ರತಿಕ್ರಿಯಿಸುತ್ತೆ, ಹಾಗೆ ನಾನು ಪ್ರತಿ ಸಿನಿಮಾ ಕೂಡ ನಂದೇ ಆದ ಒಂದು R&D ಮಾಡ್ಕೊತೀನಿ. ಈಗ ನನಗೆ ಭಾನು ಸರ್ ಒಂದು ಪಾತ್ರ ಹೇಳಿದ್ರು, ರವಿ ಥರದ ಒಂದು ಕ್ಯಾರೆಕ್ಟರು ಅಂದಾಗ ನನಗೆ ಈಗ ಹೋದ ತಕ್ಷಣ ನಾವು ಕಾಸ್ಟ್ಯೂಮ್ ಹಾಕೋತೀವಿ, ಮೇಕಪ್ ಹಾಕ್ತೀವಿ, ಆ್ಯಕ್ಟ್ ಮಾಡ್ಬಿಡ್ತೀವಿ, ಒಂದು ಡೈಲಾಗ್ ಕೊಡ್ತಾರೆ. ಡೈಲಾಗ್ ಹೇಳಿದ ತಕ್ಷಣ ನಟನೆ ಅಲ್ಲ, ಡೈಲಾಗ್ ಇಲ್ದೇನೆ ನಟನೆ ಕೂಡ ಇದೆ. ಅದಕ್ಕೊಂದು ಉದಾಹರಣೆ ಅಂತ ಅಂದರೆ, ನಮ್ಮ ರಜನಿಕಾಂತ್ ಸರ್ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಅವ್ರಿಗೆ ಪಾತ್ರನ ಹುಡುಕ್ತಾ ಅಂದರೆ ತುಂಬ ಹುಡುಕ್ತಾ ಇದ್ದ ಟೈಮ್ಗಳಲ್ಲಿ, ಇನಿಷಿಯಲ್ ಡೇಸ್ಗಳಲ್ಲಿ ಅವ್ರಿಗೆ ಒಂದು ಮಾಮೂಲಿ ಈಗ ಫೋಟೋಸ್ಗಳನ್ನ ಅವಾಗೆಲ್ಲ
ಈ ಪ್ರೊಫೈಲಲ್ಲೇ ಶೇರ್ ಮಾಡೋದೆಲ್ಲ ಇರಲಿಲ್ವಲ್ಲ, ಆಗ ಫೋಟೋಸ್ಗಳನ್ನ ಕೊಡ್ತಾ ಇದ್ರು. ಅವ್ರಿಗೊಂದು ಪಾತ್ರ ಸಿಗುತ್ತೆ, ಒಂದು ಸಿಗ್ನೇಚರ್ ಹಾಕುವಂಥ ಒಂದು ಕ್ಯಾರೆಕ್ಟರ್. ಬಟ್ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡಲಿಲ್ಲ, ಬಟ್ ಮಾಡಿದ್ರು. ಬಟ್ ಸಿನಿಮಾದಲ್ಲಿ ಹೈಲೈಟ್ ಆಯ್ತದು, ಸಿಗ್ನೇಚರ್ ಹಾಕೋದೇ ಹೈಲೈಟ್. ಅಂದರೆ ಡೈಲಾಗ್ ಹೇಳಿದ ತಕ್ಷಣ ನಟನೆ ಅಲ್ಲ, ಅಥವಾ ನಾವು ಸ್ಕ್ರೀನಲ್ಲಿ ಜಾಸ್ತಿ ಹೊತ್ತಿದ್ರೆ ನಾವು ತುಂಬ ರೆಕಗ್ನೈಸ್ ಆಗ್ಬಿಟ್ಟು ಅಂತಲ್ಲ. ಈಗ ನಮ್ಮ ಎಕ್ಸಾಂಪಲ್ಲು ನಮ್ಮ ಜಯರಾಮ್ ಸರ್ ಇದ್ದಾರೆ, ಬೊಬ್ಬ ಬಿರಿಯಾನಿ ಸಮ, ಏನಪ್ಪ ಊರಿಗೆ ಹೊಸಪನ ತುಂಡಾದ್ಮೇಲೆ ಮನೆ ಕಡೆ ಬಾ ಅಲ್ಲ ಹೇಳಲ್ವಾ? ಸೊ ಹಂಗೆ ನೋಡಿ, ಅದೊಂದೇ ಒಂದು ಡೈಲಾಗ್ ಸರ್. ಅವರು ಇಡೀ ಸಿನಿಮಾ ಇವನ್ ಟುಡೇ ನೆನ್ಸ್ಕೋತಾರೆ. ಹೌದೌದು. ಅಂದ್ರೆ ಒಂದ್ ಪಾತ್ರ ಒಂದ್ಸಲ ನಿಮ್ ಮನ್ಸಿಗೆ ಇಳಿದ್ಮೇಲೆ ಸರ್, ಅದು ಯಾವತ್ತೂ ಶಾಶ್ವತವಾಗಿ ಗುರ್ತಿಸ್ಕೊಂತಾರೆ, ಉಳಿತಾ ಹೋಗುತ್ತೆ. ಸೊ ಹಾಗಾಗಿ ಈ ಪಾತ್ರ ನಾನು ಮಾಡ್ಬೇಕಾದ್ರೆ ನಾನು ಅದನ್ನ ಸ್ವಲ್ಪ R&D ಮಾಡ್ಕೊಂಡು, ನಾನು ಯಾವಾಗಲೂ ನಾನು ಸರ್ ಕೇಳಿದೆ, ಹಿಂಗೆ ಏನು ಗಡ್ಡ ಬಿಡ್ಬೇಕಾ ಏನು ಯಾತರ, ಅವ್ರು ಹೇಳ್ತಾರೆ ರವಿ ನಿಂಗೆ ಯಾವ ಲುಕ್ಕಲ್ಲಿ ಇರ್ತೀಯಾ, ನಾನು ಯಾಕಂದ್ರೆ ಬೇರೆ ಸಿನಿಮಾಗಳು ಮಾಡಿದಾಗ ನಮಗೂ ಸ್ವಲ್ಪ ಕಂಟಿನ್ಯೂಟಿ ಎಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇಲ್ಲ ನೀನು ಈ ಥರ ಒಂದು ಪಾತ್ರ ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ಒಂಥರ ಫನ್ನಿ ಆಗೇ ಬೇಕು, ಒಂಥರ ಒಂಥರ ಈ ಸ್ಟಾರ್ಟಿಂಗ್ ಈ PUC-ನೆಲ್ಲ ಒಂಥರ ಪಿಕ್ಕಲ್ ಮೈಂಡೆಡ್ ಲವರ್ಸ್ ಗಳಿರ್ತಾರೆ ಸರ್, ಏನೋ ಒಂಥರ ಕ್ರೇಜಿಯಾಗಿ ಬೇಕೇ ಬೇಕು ನನಗೆ ವರ್ಕೌಟ್ ಆಗ್ಬೇಕು, ನಾನಿಲ್ಲ ಮನೆಗೆ ಹೋಗಲ್ಲ, ಕಾಲೇಜಲ್ಲೇ ಮಲ್ಕೊಬಿಡ್ತೀನಿ ಆ ತರ ಒಂದು ಅಡಿಕ್ಷನ್. ಈಗ ಸ್ಮೋಕಿಂಗ್ ಡ್ರಿಂಕ್ಸಿಂಗ್ ಹೆಂಗ್ ಅಡಿಕ್ಷನ್, ಲವ್ ಅಲ್ಲಿ ಒಂಥರ ಅಡಿಕ್ಷನ್ ಇರೋ ತರ ಒಂದು ಕ್ಯಾರೆಕ್ಟರ್. ಅದಕ್ಕೆ ಒಂದ್ ಸರಿ ಸರ್ ಆಯ್ತು ಅಂತ ಅವ್ರ ಹಂಗೂ ಕೇಳಿದ್ರೆ, ಲೈಫಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನೇ ಮಾಡ್ಬಿಡು ಸರ್. ಇಲ್ಲ ಆ ತರ ಇಲ್ಲ, ಅಡಿಕ್ಷನ್ ತರ ಏನಿಲ್ಲ. ಪ್ರತಿಯೊಂದು ಅವಾಗಲೇ ಹೇಳಿದ್ನಿಲ್ಲ, ಪ್ರತಿಯೊಬ್ಬರ ಲೈಫಲ್ಲೂ ಲವ್ ಆಗಿರುತ್ತೆ, ಕೆಲವ್ರು ಹೇಳ್ಕೊತಾರೆ ಕೆಲವ್ರು ಹೇಳ್ಕೊಳಲ್ಲ ಅಂತ. ಸೊ ಹಂಗೆ ತುಂಬಾ ಚೆನ್ನಾಗಾಯ್ತು. ಮತ್ತೆ ಭಾನು ಸರ್ ಅಷ್ಟೇ ಈಸ್ ವೆರಿ ಗುಡ್ ಡೈರೆಕ್ಟರ್. ಯಾಕಂದ್ರೆ ನಾನು ಅವ್ರ ಜೊತೆ ಒಂದ್ಸಲ ಒಂದು ಸಿನಿಮಾದ ಒಟ್ಟಿಗೆ ಕೆಲಸ ಮಾಡಿದೆ. ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ, ಅವ್ರು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದೆ. ಜೊತೆಗೆ ನಾವು ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿದ್ದೀವಿ ಒಂದಷ್ಟು ಸಿನಿಮಾಗಳಲ್ಲಿ. ಅವಾಗದೇ ಹೇಳ್ತಾ ಇದ್ರು, ರವಿ ನಾನು ಒಂದು ಸಿನಿಮಾ ಮಾಡಬೇಕು, ಯಾಕಂದ್ರೆ ಅವರು ಬಂದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ, ಏನೋ ಒಂದು ಮಾಡಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅವ್ರು. ನಾವು ಒಂದಷ್ಟು ಎಲ್ಲ ನಾವಿಬ್ರು ಸೇರ್ಕೊಂಡು ಭಾರಿ ಪ್ರೊಡ್ಯೂಸರ್ಸ್ ಹುಡುಕಾಟ ಎಲ್ಲ ನಡೀತು. ಬಟ್ ಫೈನಲಿ ಅದು ಆಗಲಿಲ್ಲ. ಆಮೇಲೆ ನಾನು ಯಾವುದೋ ನನ್ನ ನಟ್ಟೆ ಕಡೆ ನಾನು ಮುಂದುವರೆದೆ. ಬಟ್ ಅವರು ಎಲ್ಲ ಮಾಡಬೇಕು ಅಂತ ಅವ್ರು 10 ಕಡೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಬಟ್ ಅವ್ರು ಯಾವಾಗಲೂ ಒಂದಿತ್ತು, ಸುಮ್ಮನೆ ಈ ಕತೆ ನಾನು ಯಾವತ್ತೂ ಬಿಡಲ್ಲ, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂದಾಗ ಅವಾಗ ಸಿಕ್ಕಿದ್ದೆ ರೈಡ್ ಅನ್ನೋದು ಒಂದು ಚಿತ್ರ. ಇವರು ಪ್ರೊಡ್ಯೂಸರ್ಸ್ ಅವರು. ಮತ್ತೆ ಇದರಲ್ಲಿ ಬೆಂಕಿ ಅವರು ಮಗ ಆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವರಾಗ್ಬೋದು, ಮತ್ತೆ ತನ್ವೀರ್ ಆಗ್ಬೋದು, ಶಶಿರ್ ಅವ್ರಾಗ್ಬೋದು, ಒಂದು ಉಳಿದಂತೆ ಇನ್ನು ಪೂಜಾ, ನಾಗೇಶ್, ಅಂದ್ರೆ ಒಂದು ಹೊಸ ಮಳೆಗೆ ಒಂದು ಹೊಸ ಚಿಗುರು ಅಂತ ಹೇಳ್ತಾರೆ. ಒಂದು ಹೊಸ ತಂಡ ಇದೇ 24ನೇ ತಾರೀಕು ಒಂದು ಹೊಸ ಮಳೆಗೆ ಆ ಮಣ್ಣು, ಒಂದು ಹೊಸ ಮಳೆ ಬಿದ್ದಾಗ ಆ ಮಣ್ಣು ಒಂಥರ ಗಮ್ಮಂತ ಈ ಹಳ್ಳಿ ಕಡೆ ಹಬ್ಬದಾಗ ಏನೋ ಒಂಥರ ವಾಸನೆ ಇರುತ್ತಲ್ಲ, ಹಾಗೆ ಆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಈಗ ಇಂಡಸ್ಟ್ರಿನಲ್ಲಿ ಬೇರೆಗಿದ್ದು ಸಣ್ಣ ಸಿನಿಮಾ ಇರ್ಬೋದು, ಸಣ್ಣ ಬಜೆಟ್ ಸಿನಿಮಾ ಅಂತ ಏನೋ ಅನ್ಕೊಬೋದು. ಬಟ್ ಪ್ರತಿಯೊಬ್ಬ ನಿರ್ಮಾಪಕರಿಗೆ, ಪ್ರತಿಯೊಬ್ಬ ನಟನಿಗೆ, ಈ ಸಿನಿಮಾದ ನಿರ್ದೇಶಕರಿಗೆ ಅದೊಂದು ದೊಡ್ಡ ಕನಸು ಸರ್. ಅದೊಂದು ಮಗು ಈ ತರ. ಈಗ ನಾವ್ ಹೆತ್ತ ಮಗು ನಮ್ಗೆ ಇಷ್ಟ ಅಲ್ವಾ? ಸೊ ಹಾಗೆ ತುಂಬಾ ಸಿನಿಮಾ ಚೆನ್ನಾಗಿದೆ. ಲವ್ ಇದೆ, ಕಾಮಿಡಿ ಇದೆ, RR ಇದೆ, ಥ್ರಿಲ್ಲಿಂಗ್ ಇದೆ, ಒಂದ್ ಒಳ್ಳೆ ರೈಡ್ ಇದೆ, ಮತ್ತೆ ಒಳ್ಳೆ ಗ್ರೀನರಿ ಸಿಗುತ್ತೆ. ನೋಡಿದ್ರೆ ಒಂದು ಫುಲ್ ಪ್ಯಾಕೇಜ್ ಇಷ್ಟಪಡ್ತಾರೆ ಸರ್. ಸೊ ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿದವ್ರಿಗೆ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ತಾರೆ. ಹೌದು ಸರ್, ಕೊನೆಯದಾಗಿ ತಾವೇನು ಹೇಳ್ತೀರಾ ವೀಕ್ಷಕರು? ಎಲ್ಲರೂ ಮಿಸ್ ಮಾಡದೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸಿ. ಮೇಯ್ನಾಗಿ ಇವಾಗ ನಾವೆಲ್ಲ ಹೊಸಬ್ರುಗಳು ಗೆಲ್ಲಬೇಕಾಗಿದೆ. ಹೊಸಬ್ರದ್ದು ಒಂದು ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಸಿನಿಮಾಗಳು ಆಚೆ ಬರ್ತವೆ. ಹಂಗಾಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಹೊಸಬ್ರು ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊತೀನಿ ಸರ್. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು 10 ವರ್ಷ ಪೂರ್ತಿ 10 ಸಿನಿಮಾಗಳು ಬರ್ತಾ ಇದಾವೆ, 100 ಸಿನಿಮಾ ಬರ್ತಾ ಇದೆ. ಅದರಲ್ಲಿ ಗೆಲ್ಲೋದು ಕೆಲವು. ಹಾಗಂತ ರನ್ನಿಂಗ್ ರೇಸಿಗೆ ಬಿಟ್ರೆ 3 ಜನಕ್ಕೆ ಬರೋದು ಸರ್, 100 ಜನದಲ್ಲಿ 3 ಜನಕ್ಕೆ ಬರೋದು. ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆಮೇಲೆ ಆಡಿಯನ್ಸ್ಗಳು ಹೇಳ್ತಾರೆ, ದಯವಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಎಲ್ಲೋ ಒಂದು ಓದಿ, ಎಲ್ಲೋ ಈ ಸಿನಿಮಾ ಚೆನ್ನಾಗಿಲ್ಲ, ಎಲ್ಲೋ ಇದಿಂಗಿದೆ, ದಯವಿಟ್ಟು ಆ ಥರ ಕಾಮೆಂಟ್ಸ್ಗೆ ಹೋಗ್ಬೇಡಿ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ನೀವೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಿಂದ ಇಲ್ಲಿ ಆಡಿಯನ್ಸ್ಗಳು ಥಿಯೇಟ್ರಿಗೆ ನಿರರ್ಗಳವಾಗಿ ಬರ್ತಾ ಇದ್ರೆ, ನನ್ನ ಪ್ರಕಾರ 50,000 ಕುಟುಂಬಗಳು ಬದುಕುತ್ತೆ ಸರ್ ಸಿನಿಮಾ ನಂಬ್ಕೊಂಡು. ಇವನ್ ಟುಡೇ 50,000 ಕುಟುಂಬಗಳು ಸಿನಿಮಾ ನಂಬ್ಕೊಂಡು ಬದುಕ್ತಾ ಇರೋವಂಥದ್ದು. ಯಾಕಂದರೆ ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಷಿಯನ್ವರೆಗೂ
ಪ್ರತಿ ಹಂತದ್ರು ಇದೆ. ಅದಾದ್ಮೇಲೆ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಮಾಡುವಂಥ ವಿಡಿಯೋಸ್ಗಳು ಅಲ್ಲೂ ಕ್ರಿಯೇಟರ್ಸ್ ಆಗಿರ್ಬೋದು, ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಎಕ್ಸಿಬಿಟರ್ಸ್ ಆಗಿರ್ಬೋದು, ಥಿಯೇಟರ್ಸ್ ಆಗಿರ್ಬೋದು, ಥಿಯೇಟರ್ ಟಿಕೆಟ್ ಹರಿಯೋರ್ ಆಗಿರ್ಬೋದು, ಅವರು ಒನ್ ಆಫ್ ದಿ ಸಿನಿಮಾ ಒನ್ ಆಫ್ ದಿ ಪಾರ್ಟ್. ಸೊ ನಮ್ಮ ಬದುಕೆಲ್ಲ ನಡಿಬೇಕಂದ್ರೆ ಆಡಿಯನ್ಸ್ ಬಂದು ಸಿನಿಮಾ ನೋಡ್ಬೇಕು ಸರ್. ಎಲ್ಲೋ ಒಂದ್ ಕಡೆ ಫೋಟೋ ತಗೊಂಡು ಅದನ್ನ ಇನ್ಸ್ಟಾಗ್ರಾಮ್ಗಳಲ್ಲಿ ಲಿಂಕ್ ನ ನೋಡೋದು, ಅದೆಲ್ಲ ದಯವಿಟ್ಟು ಮಾಡೋದು ಬೇಡ. ಯಾಕೆ ಮೊದಲೇ ಕನ್ನಡ ಸಿನಿಮಾಗಳಿಗೆ ಬೆಲೆ ಇಲ್ಲ ಅಂತಾರೆ. ಸೊ ಅದನ್ನ ಬೆಲೆ ಕೊಡೋದು ಆಡಿಯನ್ಸ್ ನ ಗೌರವಪೂರ್ವಕವಾಗಿ ಬಂದು ಸಿನಿಮಾ ನೋಡಿದ್ರೆ, ದೊಡ್ಡವ್ರ ಸಿನಿಮಾ ನೋಡ್ತಾರೆ ಅಂತ ಇಲ್ಲ ಸರ್. ಸಿನಿಮಾ ಖಂಡಿತ ಚೆನ್ನಾಗಿ ಮಾಡಿದ್ರೆ ಖಂಡಿತ ಆಡಿಯನ್ಸ್ ಬಂದೇ ಬರ್ತಾರೆ. ಸೊ ಹಾಗೆ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಬರ್ತಾ ಇದೆ. ಸೊ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಲಿಸ್ಕೊಂಡ್ರೆ ಕನ್ನಡದಲ್ಲಿ ತುಂಬಾ ಕಂಟೆಂಟ್ಸ್ಗಳಿದೆ. ಸೊ ಅದೇ ತರ ಬರ್ತಾ ಇದೆ. ಬಟ್ ಜನಗಳೇನಂತಾರ ಸಿನಿಮಾಗಳು ಬರ್ತಾ ಇಲ್ಲ ಆ ತರ ಸಿನಿಮಾ ನೋಡಿ, ಈ ತರ ಸಿನಿಮಾ ಹಂಗ್ಬೇಕು ಹಿಂಗ್ಬೇಕು, ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಸರ್ ಜನಗೆ. ದೊಡ್ಡ ಸಿನಿಮಾಗಳು ಬಂದ್ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಾಗ ಅದ್ರದ್ದು ಇನ್ನೂ ಜಾಸ್ತಿ ಅವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಂಗಾಗಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಒಂದು ಹೊಸಬ್ರು ಸಿನಿಮಾ ಗೆಲ್ಸಿದ್ರೆ ಅದೇ ನಿರ್ಮಾಪಕರು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ. ಡೈರೆಕ್ಟರ್ಗೆ ಇನ್ನೊಂದು ಒಳ್ಳೆ ಕತೆ ಮಾಡಬೇಕು ಅಂತ ಮುಂದೆ ಬರ್ತಾರೆ. ಆರ್ಟಿಸ್ಟ್ಗೆ ಇನ್ನೂ ಏನೋ ಒಂದು ಒಳ್ಳೆ ಇನ್ನೂ ಪಾತ್ರ ಬಗ್ಗೆ R&D ಮಾಡಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಬರ್ತಾರೆ. ದಯವಿಟ್ಟು 24ನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ. ದಯವಿಟ್ಟು ನಾವು ನಿಮ್ಮ ಜೊತೆ ಸಿನಿಮಾ ನೋಡ್ತೀವಿ. 10 ಜನಕ್ಕೆ, ನಿಮಗೆ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅಂತ, ಜೊತೆಗೆ ತಮ್ಮಗೆ ನಿಮ್ಮ ಚಾನಲ್ಗೆ ಒಳ್ಳೇದಾಗ್ಲಿ. ನೀವು 10 ವಿಡಿಯೋಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ನಾನು ಹೋಗ್ಲೇ ಬಂದಾಗ ನೀರಜ್ ಅವ್ರಿಗೆ ಮಾತಾಡ್ತಾ ಇದ್ದೆ, ಅವ್ರೊಂದು ಚಾನಲ್ ಹೇಳಿದಾಗ ನಾನು ಖಂಡಿತ ನಾನು ಫಾಲೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ನೀವು ಕೂಡ ಒನ್ ಆಫ್ ದಿ ಇಂಡಸ್ಟ್ರಿ ಪಾರ್ಟ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಥ್ಯಾಂಕ್ ಯು. ನಿಮಗೂ ಕೂಡ. ಸೊ ನನ್ನ ಪ್ರೀತಿ ಸಮಸ್ತ ಕನ್ನಡ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಇದೇ 24ನೇ ತಾರೀಕು ರೈಡ್ ಅನ್ನೋ ನಮ್ಮ ಹೊಸ ತಂಡ, ಹೊಸ ಚಿತ್ರ ನಿಮ್ಮ ಎಂಜಾಯ್ಮೆಂಟ್ಗೆ ಅಂತ ನಿಮ್ಮ ಮುಂದೆ ಬರ್ತಾ ಇದೆ. ದೊಡ್ಡ ಪರದೆ ಮೇಲೆ ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ನಮ್ಮ ಜೊತೆಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನೋಡಿದಲ್ಲ ವೀಕ್ಷಕರೇ, ಸೊ ಬಹುತೇಕ ಹೊಸಬರೇ ಅಭಿನಯಿಸಿರುವಂತಹ ಈ ಸಿನಿಮಾ ರೈಡ್ ಅಂತ ಏನಿದೆ, ಇದೇ ಜನವರಿ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟರಲ್ಲೇ ನೋಡಿ, ಪೈರಸಿ ಮಾಡಬೇಡಿ ಅಂತ ಹೇಳ್ತಾ ಭಾಗವಹಿಸಿದ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.